ಫೋಕಸ್ ಕುರಿತು ನಾವು ನೋಡಿದ್ವಿ. ನಾವು ಯಾವುದರ ಮೇಲೆ ಫೋಕಸ್ ಆಗಿರಬೇಕು? ನಂಬರ್ 1 ಕ್ರಿಸ್ತನ ಮೇಲೆ, ನಂಬರ್ 2 ದೇವರು ಕೊಟ್ಟಿರುವ ವಾಗ್ದಾನದ ಮೇಲೆ ನಾವು ದೃಷ್ಟಿ ಇಡುವಂತವರಾಗಿರಬೇಕು. ಸೊ ದೇವರು ನಿಮಗೆ ಏನಾದರೂ ಹೇಳಿದ್ರೆ ಅದನ್ನು ಮಾಡಿ ಮುಗಿಸ್ತಾನೆ ಪ್ರಿಯರ್. ಹಲ್ಲೆಲೂಯಾ. ನಿಮ್ಮ ಬಗ್ಲಿಗಿರೋರಿಗೆ ಹೇಳ್ರಿ, ಫೋಕಸ್ ಆಗಿರೋಣ, ಫೋಕಸ್ ಆಗಿರೋಣ. ಹಲ್ಲೆಲೂಯಾ. ಆದರೆ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ತನ್ನ ವಾಗ್ದಾನಗಳನ್ನು, ಪ್ರವಾದನೆಗಳನ್ನು ನೆರವೇರಿಸುವುದು ಹೇಗೆ ಅಂದರೆ ನಮ್ಮ ಹೃದಯವನ್ನು ಆತನು ಸರಿಪಡಿಸ್ತಾನೆ ಫಸ್ಟ್. ಹಲ್ಲೆಲೂಯಾ. ಆತನು ನಮ್ಮ ಹೃದಯದ ಜೊತೆ ವ್ಯವಹಾರ ಮಾಡುತ್ತಾನೆ. ಕೊಲೊಸ್ಸೆ 3ನೇ ಅಧ್ಯಾಯದಲ್ಲಿ ನಾವು ನೋಡಿದ ಪ್ರಕಾರ, ನೀವು ಮೇಲಿರೋ ಸಂಗತಿಗಳ ಮೇಲೆ ನಿಮ್ಮ ದೃಷ್ಟಿ ಇಡಿರಿ. ನಿಮ್ಮ ಮೇಲೆ ದೇವರು, ಕ್ರಿಸ್ತನು ಮೇಲೆ ಇದ್ದಾನೆ, ಅದರ ಮೇಲೆ ನಿಮ್ಮ ಒಂದು ಫೋಕಸ್ ಇಡಬೇಕು. ಸೊ ಅಲ್ಲಿ ನಾವು ನೋಡುತ್ತೇವೆ, ನಿಮ್ಮ ಹೃದಯ, ನಿಮ್ಮ ಮನಸ್ಸು ಮೇಲಿರುವ ಸಂಗತಿಗಳ ಮೇಲೆ ಇಡಬೇಕು. ಎಲ್ಲ ಹೇಳ್ರಿ, ಹೃದಯ ಮನಸ್ಸು, ಹೃದಯ ಮನಸ್ಸು. ಈ ಮನಸ್ಸು ಹೇಗೆ ಗೊತ್ತಾ? ನಾವು ಗುಲ್ಬರ್ಗದಲ್ಲೇ ಕೂತ್ಕೊಂಡಿರ್ತೇವೆ ಸಭೆಯಲ್ಲೇ, ಕೆಲವರು ಅಮೆರಿಕಕ್ಕೆ ಹೋಗ್ಬಿಟ್ಟಿರ್ತಾರೆ. ಅಷ್ಟು ವೇಗವಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಎಲ್ಲಾದರೂ ಹೋಗ್ಬೋದು ಪ್ರಿಯರೇ. ಸೊ ಅದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಏನಾದರೂ ಅದ್ಭುತಗಳನ್ನು ಪ್ರಾರಂಭ ಮಾಡಬೇಕು ಅಂದರೆ, ಅಥವಾ ನಾವು ನೋಡಬೇಕು ಅಂದರೆ, ಫಸ್ಟ್ ಹಿ ವಿಲ್ ಡೀಲ್ ವಿತ್ ಯುವರ್ ಹಾರ್ಟ್, ವಿತ್ ಯುವರ್ ಮೈಂಡ್. ನಿಮ್ಮ ಹೃದಯದ ಜೊತೆ, ನಿಮ್ಮ ಮನಸ್ಸಿನ ಜೊತೆ ಆತನು ಅದನ್ನು ಸರಿಪಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಬರೋರು ಬರ್ತಾ ಇರ್ತಾರೆ. ನಾವೆಲ್ಲರೂ ಇವತ್ತಿನ ವಾಕ್ಯದಲ್ಲಿ ಹೋಗೋಣ. ಹೇಗೆ ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ದೇವರು ಸರಿಪಡಿಸ್ತಾನೆ? ಯಾಕೋಬ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡಿದ ಪ್ರಕಾರ, ನೀವು ದೇವರ ವಾಕ್ಯದ ಕಡೆ ನಿಮ್ಮ ಮನಸ್ಸನ್ನು ಕೊಡಿರಿ, ಆ ವಾಕ್ಯ ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ರಕ್ಷಿಸ್ತದೆ. ಹಲ್ಲೆಲೂಯಾ. ಸೊ ದೇವರ ವಾಕ್ಯದಿಂದ ನಮ್ಮ ಮನಸ್ಸು, ನಮ್ಮ ಹೃದಯವನ್ನು ನಾವು ಸರಿಪಡಿಸಿಕೋಬಹುದು. ಇವತ್ತು ನಾವು ಫಾಲೋ ಅಂದ್ರೆ ಹಿಂಬಾಲಿಸುವುದ ಬಗ್ಗೆ ನಾವು ಕಲಿಯಕ್ಕಿದ್ದೇವೆ ಪ್ರಿಯರೇ. ಎಲ್ಲ ಹೇಳ್ರಿ, ಫೋಕಸ್, ಫಾಲೋ, ಫೇತ್. ಹಲ್ಲೆಲೂಯಾ. ಹಿಂಬಾಲಿಸು, ಹಿಂಬಾಲಿಸು. ಬೈಬಲ್ ಅಲ್ಲಿ ಈ ಹಿಂಬಾಲಿಸು, ಹಿಂಬಾಲಿಸು ಎಷ್ಟು ಸಾರಿ ಇದೆ ಅಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ಆಲ್ಮೋಸ್ಟ್ ಸುವಾರ್ತೆಗಳಲ್ಲಿ 21ಕ್ಕಿಂತ ಹೆಚ್ಚು ಸಾರಿ, 21 ಟೈಮ್ಸ್ ಗಿಂತ ಹೆಚ್ಚು ಸಾರಿ ಬೈಬಲ್ ಅಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಫಾಲೋ 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 ಮೀ, ಫಾಲೋ ಮೀ ಅಂತ ಜೀಸಸ್ ಹೇಳ್ತಾರೆ. ಮತ್ತೆ ಬೇರೆ ಶಿಷ್ಯರು ಕೂಡ ಅದನ್ನು ಹೇಳ್ತಾರೆ ಪ್ರಿಯರೇ. ಈಗ ನಾನು ನೀನು ಯಾರನ್ನ ಹಿಂಬಾಲಿಸಬೇಕು? ಯಾರನ್ನು ನಾವು ಹಿಂಬಾಲಿಸಬೇಕು? ಈ ಲೋಕದಲ್ಲಿ ಅನೇಕ ಆಪ್ಷನ್ಸ್ ನಮಗೆ ಇದಾವೆ ಪ್ರಿಯರೇ. ಕೆಲವರು ಫಿಲ್ಮ್ ಆಕ್ಟ್ರೆಸ್ನ ಫಾಲೋ ಮಾಡ್ತಾರೆ, ಇನ್ನು ಕೆಲವರು ಸೀರಿಯಲ್ ನೋಡುವವರು ಅದರಲ್ಲಿರುವಂಥ ಜನರನ್ನ ಫಾಲೋ ಮಾಡ್ತಾರೆ. ಆದರೆ ನಾವು ಯಾರನ್ನ ನಾವು ಫಾಲೋ ಮಾಡಬೇಕು? ಕೆಲವರು ಕ್ರಿಕೆಟ್ ಆಡುವ ಆಟಗಾರರನ್ನು ಫಾಲೋ ಮಾಡ್ತಾರೆ, ಫ್ಯಾನ್ ಅಂತ ಹೇಳ್ತಾರೆ. ಸೊ ಅನೇಕರು ಅನೇಕ ಸಂಗತಿಗಳನ್ನು ಫಾಲೋ ಮಾಡ್ತಾರೆ. ಆದರೆ ನಮ್ಮ ಜೀವಿತದಲ್ಲಿ ಈ ವರ್ಷದಲ್ಲಿ ನಾವು ಎನ್ಲಾರ್ಜ್ಮೆಂಟ್ ನೋಡಬೇಕು ಅಂದರೆ, ಯಾರನ್ನು ನಾವು ಫಾಲೋ ಮಾಡಬೇಕು, ಯಾರ ಮೇಲೆ ನಮ್ಮ ದೃಷ್ಟಿ ಇಡಬೇಕು ಅನ್ನೋ ವಿಷಯವನ್ನು ನಾವು ಕಲಿತಾ ಇದ್ದೇವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅನೇಕ ಸಂಗತಿಗಳನ್ನು ಕಲಿಸಿದ. ಅದರಲ್ಲಿ ಪ್ರಾಮುಖ್ಯವಾದ ಒಂದು ವಿಷಯವನ್ನು ಕಲಿಸಿದ. ಏನು ಗೊತ್ತಾ? ನನ್ನನ್ನು ಹಿಂಬಾಲಿಸಿರಿ, ನನ್ನನ್ನು ಹಿಂಬಾಲಿಸಿರಿ, ನನ್ನನ್ನು ಹಿಂಬಾಲಿಸಿರಿ. ಎಲ್ಲ ನನ್ನ ಹಿಂದೆ ಹೇಳ್ರಿ, ಯೇಸುವನ್ನು ಹಿಂಬಾಲಿಸೋಣ. ಹಲ್ಲೆಲೂಯಾ. ದ ವರ್ಡ್ ಫಾಲೋ ಇನ್ ಗ್ರೀಕ್ ಅಲ್ಲಿ ಆ ಒಂದು ಹಿಂಬಾಲಿಸು ಆ ಪದ ಏನು ಅಂತ ಬರೆಯಲ್ಪಟ್ಟಿದೆ ಅಂದ್ರೆ ಅತೋಲೋತಿಯೋ. ಅತೋಲೋತಿಯೋ, ಅತೋಲೋತಿಯೋ ಅಂದ್ರೆ ಜೊತೆಯಲ್ಲಿ ಇರುವುದು ಅಥವಾ ಸಹಾಯ ಮಾಡುವುದು. ಅತೋಲೋತಿಯೋ. ಎಲ್ಲ ಹೇಳ್ರಿ, ಅತೋಲೋತಿಯೋ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡುತ್ತೇವೆ, ಇದಕ್ಕೆ 2 ಅರ್ಥಗಳಿದಾವೆ. ಆ ಅತೋಲೋತಿಯಗೆ 2 ಅರ್ಥ ಇದಾವೆ. ಜೊತೆಯಲ್ಲಿರೋದು ಮತ್ತು ಸಹಾಯ ಮಾಡೋದು. ಜೊತೆಯಲ್ಲಿ ಇರೋದು ಮತ್ತೆ ಹೆಲ್ಪ್ ಮಾಡೋದು. ಈಗ ನಾನು ನೀವು ಯಾರ ಜೊತೆ ಇರಬೇಕು ಅಂದ್ರೆ ಯೇಸುವಿನ ಜೊತೆ ಇರಬೇಕು ಪ್ರಿಯರೇ. ನಾವು ಯಾರಿಗೆ ಸಹಾಯ ಮಾಡಬೇಕಂದ್ರೆ ಯೇಸುವಿನ ಸೇವೆಗೆ ನಾವು ಸಹಾಯ ಮಾಡಬೇಕು. ಆದರೆ ನಾವು ಯಾವ ರೀತಿಯಲ್ಲಿ ಇದ್ದೇವೆ ಅದೇ ರೀತಿಯಲ್ಲಿ ಇದ್ರೆ ಆಗುವುದಿಲ್ಲ.
ನಾನು ಹೋದ್ವಾರ ಹೇಳಿದ ಹಾಗೆ ನಾವು ಸ್ವಲ್ಪ ಗಂಭೀರತೆಯಲ್ಲಿರಬೇಕು. ಯಾವುದರಲ್ಲಿ ಗಂಭೀರತೆಯಲ್ಲಿರಬೇಕು? ಹಣದ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ. ಪುರುಷರಿಗೆ ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಪುರುಷರು, ನೀವು ನಿಮ್ಮ ಕುಟುಂಬದ ಜೊತೆ ಸ್ವಲ್ಪ ಗಂಭೀರತೆಯಲ್ಲಿರಬೇಕು. ಮಕ್ಕಳದ ಜೊತೆ ನೀವು ಗಂಭೀರತೆಯಲ್ಲಿರಬೇಕು. ಕ್ಯಾಶುವಲ್ ಮೈಂಡ್ ಆಗಿ ನಾವು ಇರುವುದಾದರೆ, ನಾವೆಲ್ಲವನ್ನು ಲೈಟ್ ಆಗಿ ತೆಗೆದುಕೊಂಡ್ರೆ ನಾವು ದೇವರ ಅದ್ಭುತಗಳು, ಆ ವಿಸ್ತರಣೆಗಳು ನೋಡುವುದಕ್ಕೆ ಆಗುವುದಿಲ್ಲ ಪ್ರಿಯರೇ. ಯಾಕಂದ್ರೆ ಪುರುಷರು ಕುಟುಂಬಕ್ಕೆ ಬಹಳ ಬಹಳ ಪ್ರಾಮುಖ್ಯವಾದ ವ್ಯಕ್ತಿ ಪ್ರಿಯರೇ. ತಲೆ ಇದ್ದಂಗಲ್ಲ, ಅವ್ರ ತಲೆ. ಯಾಕಂದ್ರೆ ಆ ತಲೆ ಒಡೆಯಲ್ಪಟ್ಟೈತಂದ್ರೆ ಇಡೀ ದೇಹ ಒಡೆಯಲ್ಪಡ್ತದೆ. ಸೊ ಅದಕ್ಕೆ ನಾವು ನಮ್ಮ ಕುಟುಂಬದ ಜೊತೆ ಸ್ವಲ್ಪ ಗಂಭೀರತೆಯಲ್ಲಿರ್ಬೇಕು. ಕುಟುಂಬದ ಜೊತೆ ಮಾತ್ರ ಅಲ್ಲ, ಸಭೆಯ ಜೊತೆ, ಸೇವೆಯ ಜೊತೆ, ಯೇಸುವಿನ ಜೊತೆ ನಾವು ಸ್ವಲ್ಪ ಗಂಭೀರತೆಯಲ್ಲಿರಬೇಕು. ಹಲ್ಲೆಲೂಯಾ. ನಾನು ನಿಮಗೆ ಪ್ರೋತ್ಸಾಹ ಮಾಡಕ್ಕೆ ಇದನ್ನು ಹೇಳ್ತಾ ಇದ್ದೇನೆ. ನಾವು ಕೆಲವು ವಿಷಯಗಳನ್ನು ಜವಾಬ್ದಾರಿ ತೆಗೆದುಕೋಬೇಕು ಪ್ರಿಯರೇ. ಕೆಲವು ವಿಷಯಗಳನ್ನು ಗಂಭೀರತೆಯಲ್ಲಿ ತೆಗೆದುಕೋಬೇಕು. ನಾವು ಕುಟುಂಬವಾಗಿ ಯೇಸುವನ್ನು ಹಿಂಬಾಲಿಸಬೇಕು. ಒಬ್ಬರೇ ಅಲ್ಲ, ಕುಟುಂಬವಾಗಿ ನಾವು ಹಿಂಬಾಲಿಸಬೇಕು. ನಾನು ನೀವು ಒಂದು ಗಂಭೀರತೆಯಲ್ಲಿ ಇರುವವರೆಗೂ ದೇವರು ಏನು ಮಾಡುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಕೆಲವರು ಯವನಸ್ಥರಿದ್ದೀರಿ, ಪುರುಷರಾಗಕ್ಕಿದ್ದೀರಿ. ನೀವು ರೆಸ್ಪಾನ್ಸಿಬಿಲಿಟೀಸ್ ತೆಗೆದುಕೋಬೇಕು. ಕೆಲವು ರೆಸ್ಪಾನ್ಸಿಬಿಲಿಟಿ ತೆಗೆದುಕೋಬೇಕು. ಕುಟುಂಬದಲ್ಲಿ ಮತ್ತು ಸಭೆಯಲ್ಲಿ, ಸೇವೆಯಲ್ಲಿ ನೀವು ಕೆಲವು ಜವಾಬ್ದಾರಿಗಳು ತೆಗೆದುಕೋಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಡ್ರಿ, ಹಿಂಬಾಲಿಸೋಣ. ಹಲ್ಲೆಲೂಯಾ. ಈ ಹಿಂಬಾಲಿಸುವುದಕ್ಕೆ ಎರಡು ಅರ್ಥ ಹೇಳಿದೆ ಗ್ರೀಕ್ ಭಾಷೆಯಲ್ಲಿ. ಲೋತಿಯೋ ಅಂದ್ರೆ ಜೊತೆಯಲ್ಲಿ ಇರುವುದು ಮತ್ತೆ ಸಹಾಯ ಮಾಡುವುದು. ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 4 ವರ್ಸ್ 19. ಆಗ ಆತನು ಅವರಿಗೆ, ನನ್ನನ್ನು ಹಿಂಬಾಲಿಸಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಾನು ನಿಮ್ಮನ್ನು ಮಾಡುವೆನು. ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಆಂದ್ರೆಯನಿಗೆ ಹೇಳ್ತಾ ಇದ್ದಾನೆ, ನನ್ನನ್ನು ಹಿಂಬಾಲಿಸು, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆನು. ಈಗ ನಾನು ನೀವು ಯಾರನ್ನ ಫಾಲೋ ಮಾಡಬೇಕು ಅಂದ್ರೆ ಯೇಸುವನ್ನು ಫಾಲೋ ಮಾಡಬೇಕು. ಯೇಸುವನ್ನು ನಾವು ಹಿಂಬಾಲಿಸಬೇಕು ಪ್ರಿಯರೇ. ಯೇಸುವನ್ನು ಹಿಂಬಾಲಿಸಕ್ಕೆ ನಾವು ಪ್ರಾರಂಭ ಮಾಡಿದ್ರೆ ಯೇಸು ನಮಗೆ ಏನೋ ಮಾಡಕ್ಕಿದ್ದಾನೆ. ಅದು ಏನ್ ಗೊತ್ತಾ? ಆತ್ಮಗಳನ್ನು ಗೆಲ್ಲುವವರಾಗಿ ದೇವರು ನಮ್ಮನ್ನು ಮಾಡ್ತಾನೆ. ಪೇತ್ರನು ಸಾಧಾರಣ ವ್ಯಕ್ತಿ, ಮೀನುಗಳನ್ನು ಹಿಡಿತಾ ಇದ್ದ, ಬೆಸ್ತನಾಗಿದ್ದ, ಮೀನುಗಳನ್ನು ಹಿಡಿತಾ ಇದ್ದ. ಆ ಮೀನುಗಳನ್ನು ಹಿಡುವ ಬೆಸ್ತನನ್ನು ನನ್ನನ್ನು ಹಿಂಬಾಲಿಸು ಅಂತ ಹೇಳ್ದ. ನನ್ನನ್ನು ಹಿಂಬಾಲಿಸು ಅಂತ ಹೇಳಿದಾಗ ಪೇತ್ರನು ತಕ್ಷಣವೇ ತನ್ನ ಬಲೆಗಳನ್ನು ಬಿಸಾಕಿ ಯೇಸುವನ್ನು ಹಿಂಬಾಲಿಸಿದ. ಹಲ್ಲೆಲೂಯಾ. ಯೇಸುವನ್ನು ಹಿಂಬಾಲಿಸಿದ. ಯೇಸುವನ್ನು ಹಿಂಬಾಲಿಸ್ತಾ ಇರುವಾಗ ಪೇತ್ರನನ್ನು ಯಾವ ಉದ್ದೇಶಕ್ಕಾಗಿ ಯೇಸು ಹಿಂಬಾಲಿಸು ಅಂತ ಹೇಳ್ತಾ ಇದ್ದಾನಂದ್ರೆ, ನಶಿಸಿ ಹೋಗುವಂತ ಆತ್ಮಗಳನ್ನು ರಕ್ಷಿಸುವುದಕ್ಕಾಗಿ ಪೇತ್ರನನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಸಭೆಯಾಗಿ ಯೇಸು ನಮ್ಮನ್ನು ಹಿಂಬಾಲಿಸು ಅಂತ ಹೇಳ್ತಾ ಇದ್ದಾನೆ. ವಿಸ್ತರಣೆ ನಾವು ನೋಡಬೇಕು ಅಂದ್ರೆ, ಪ್ರೊವಿಷನ್ಸ್ ನೋಡಬೇಕು ಅಂದ್ರೆ, ಅದ್ಭುತಗಳು ನಾವು ನೋಡಬೇಕು ಅಂದ್ರೆ ನಾವು ಯೇಸುವನ್ನು ಹಿಂಬಾಲಿಸಬೇಕು. ಆ ಯೇಸು ನಮ್ಮನ್ನು ಏನ್ ಮಾಡಕ್ಕೆ ಇದ್ದಾನೆ ಗೊತ್ತಾ? ನಮ್ಮನ್ನು ಆತ್ಮಗಳನ್ನು ಗೆಲ್ಲುವವರಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ನೀವು ಡಾಕ್ಟರ್ ಆಗ್ಬೇಕಂತ ಅನ್ಕೊಂಡಿರಬಹುದು, ಕೆಲವರು ಟೀಚರ್ಸ್ ಆಗ್ಬೇಕಂತ ಅನ್ಕೊಂಡಿರಬಹುದು, ಬಿಸ್ನೆಸ್ ಪೀಪಲ್ ಆಗ್ಬೇಕಂತ ಅನ್ಕೊಂಡಿರಬಹುದು. ಆದ್ರೆ ಅದಕ್ಕಿಂತ ದೊಡ್ಡ ಕೆಲಸ ದೇವರು ನಿಮ್ಮ ಜೀವಿತದಲ್ಲಿ ಮಾಡಕ್ಕಿದ್ದಾನೆ. ಆ ಕೆಲಸ ಏನು ಅಂದ್ರೆ, ತನ್ನ ರಾಜ್ಯಕ್ಕಾಗಿ ನೀವು ಆತ್ಮಗಳನ್ನು ಗೆಲ್ಲುವವರಾಗಿರ್ತೀರಿ. ನಾವು ಸಭೆಯಾಗಿ ಯೇಸುವನ್ನು ಹಿಂಬಾಲಿಸಬೇಕು. ಯೇಸುವಿನ ಮೇಲೆ ನಮ್ಮ ದೃಷ್ಟಿ ಇಡಬೇಕು. ಯೇಸುವನ್ನು ಹಿಂಬಾಲಿಸ್ತಾ ಇರುವಾಗ ಅನೇಕ ಅಡ್ಡಿಗಳು ಬರ್ತವೆ. ಈಗ ನೀವು ಒಂದು ಅರ್ಥ ಮಾಡ್ಕೋಬೇಕು, ಯೇಸುವನ್ನು ಹಿಂಬಾಲಿಸ್ತಾ ಇರುವಾಗ ನಮ್ಮ ಕನ್ವಿನೆಂಟ್ ಮೇಲೆ ಅಲ್ಲ, ನಮ್ಮ ಸಮಯಕ್ಕೆ ತಕ್ಕ ಹಾಗೆ ಅಲ್ಲ. ನನಗೆ ಸಮಯ ಸಿಕ್ಕರೆ ನಾನು ಯೇಸುವನ್ನು ಹಿಂಬಾಲಿಸ್ತೇನೆ, ನನಗೆ ಸಮಯ ಸಿಕ್ಕರೆ ನಾನು ಯೇಸುವಿನ ಜೊತೆ ಇರ್ತೇನೆ. ಆ ಅತೋಲೋತಿಯೋ ಅರ್ಥ ಏನು ಅಂದ್ರೆ, ಹಿಂಬಾಲಿಸು ಅಂದ್ರೆ ಜೊತೆಯಲ್ಲಿ ಇರೋದು ಮತ್ತೆ ಸಹಾಯ ಮಾಡೋದು. ನನ್ನ ಬೇಡಿಕೆ, ನನ್ನ ಪ್ರಾರ್ಥನೆ ನಿಮ್ಮೆಲ್ಲರಿಗೆ ಏನು ಗೊತ್ತಾ? ನೀವೆಲ್ಲರೂ ಯೇಸುವಿನ ಜೊತೆ ಇರಬೇಕು, ಆ ಯೇಸುವಿನ ಸೇವೆಗೆ ಸಹಾಯ ಮಾಡುವವರಾಗಿರ್ಬೇಕು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ನಾವು ಯೇಸುವಿನ ಜೊತೆ ಇರೋದು? ಯಾವ ರೀತಿಯಲ್ಲಿ? ಸಮರ್ಪಣೆಯಿಂದ, ತ್ಯಾಗದಿಂದ ನಾವು ಯೇಸುವಿನ ಜೊತೆ, ಯೇಸುವಿನ ಸೇವೆಯ ಜೊತೆ ನಾವು ಮಾಡಬಹುದು.
ಈ ದಿನಗಳಲ್ಲಿ ಸಮಯ ಯಾರಿಗಿಲ್ಲ ಪ್ರಿಯರೇ. ಬಹಳ ಜನ ಬಾಯಿಂದ ತೆಗೆದು ಹೇಳೋದೇ ಅಂದ್ರೆ ಸಮಯ ಇಲ್ಲ, ಸಮಯ ಇಲ್ಲ, ಸಮಯ ಇಲ್ಲ, ಬಿಸಿ 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 ಬಿಸಿ. ಯೇಸು ಸ್ವಾಮಿ ಈ ಬಿಸಿ ಜನರನ್ನ ಕರೆದ ಬೈಬಲಲ್ಲಿ. ಪೇತ್ರನು ಕೂಡ ಬಹಳ ವ್ಯಸ್ತವಾಗಿದ್ದ, ಮೀನುಗಳನ್ನು ಹಿಡಿತಾ ಇದ್ದ, ವ್ಯಾಪಾರವನ್ನು ಮಾಡ್ತಾ ಇದ್ದ. ಅಂಥವರನ್ನೇ ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ. ಹಲ್ಲೆಲೂಯ. ಈ ಯೇಸುವನ್ನು ಹಿಂಬಾಲಿಸಕ್ಕೆ ನೀವು ಫುಲ್ ಟೈಮ್ ಮಿನಿಸ್ಟ್ರಿಯಲ್ಲಿ ಬರೋದು ಬೇಕಾಗಿಲ್ಲ, ನೀವು ಸಭಾಪಾಲಕರು ಆಗೋದು ಬೇಕಾಗಿಲ್ಲ, ನೀವು ಎವ್ಯಾಂಜಲಿಸ್ಟ್ಗಳು ಆಗೋದು ಬೇಕಾಗಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲಿಂದ ಯೇಸುವನ್ನು ಹಿಂಬಾಲಿಸಬಹುದು ಪ್ರಿಯರೇ. ಆಮೇನ್. ಯೇಸು ನಿಮ್ಮನ್ನು ಯಾವುದಕ್ಕಾಗಿ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾನಂದ್ರೆ ತನ್ನ ರಾಜ್ಯಕ್ಕೋಸ್ಕರ ನೀವು ಏನೋ ಮಾಡಬೇಕು, ನೀವು ಏನೋ ಮಾಡಬೇಕು. ಅದಕ್ಕಾಗಿ ಯೇಸು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಆದ ನಂತರ ನನ್ನನ್ನು ಹಿಂಬಾಲಿಸು ಅಂತ ಹೇಳಿದಂತ ಮೊದಲನೇ ವ್ಯಕ್ತಿ ಯಾರು ಅಂದ್ರೆ ಬೈಬಲ್ ಅಲ್ಲಿ ಯೇಸು ಸ್ವಾಮಿ ಶಿಷ್ಯರು ಕೂಡ ಅಲ್ಲ. ಯೇಸು ಸ್ವಾಮಿಗೆ 12 ಮಂದಿ ಶಿಷ್ಯರಿದ್ರು. ಯೇಸು ಸ್ವಾಮಿಗೆ 12 ಮಂದಿ ಶಿಷ್ಯರಿದ್ರು. ಯೇಸು ಕ್ರಿಸ್ತನು ಆದ ಮೇಲೆ ಮೊದಲನೇ ವ್ಯಕ್ತಿ ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ್ದು ಅದು ಯಾರು ಅಂದ್ರೆ ಸಭೆಯನ್ನು ಹಿಂಸೆ ಪಡಿಸುವವನು, ಸಭೆಗೆ ಹೋಗುವವರನ್ನು ನಿಲ್ಲಿಸುವವನು ಒಂದು ದಿನ ರಕ್ಷಣೆ ಹೊಂದುತ್ತಾನೆ ಪ್ರಿಯರು. ಮೊದಲನೇ ಕೊರಿಂಥಿ 11ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರ್ರಿ. ಇದು ಹೇಳಿದ್ದು ಯಾರಂದ್ರೆ ಪೌಲನು. ಈ ಪೌಲನು ಯಾರು ಅಂತ ನಾನು ಹೇಳ್ತೇನೆ, ಕೇಳಿಸ್ಕೊಡ್ರಿ. ಪೌಲನು ಹೇಗೆ ಕ್ರಿಸ್ತನನ್ನು ಹಿಂಬಾಲಿಸಿದ ನೋಡ್ರಿ. ಈ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಸ್ಟೇಟ್ಮೆಂಟ್ ಇಡೀ ಹೊಸ ಒಡಂಬಡಿಕೆಯಲ್ಲಿ. ನ್ಯೂ ಟೆಸ್ಟಮೆಂಟ್ ಅಲ್ಲಿ ಈ ಒಂದು ಹೇಳಿಕೆ ಇದೆಯಲ್ಲ, ದೊಡ್ಡ ಹೇಳಿಕೆ, ನನ್ನನ್ನು ಹಿಂಬಾಲಿಸು. ಶಿಷ್ಯರು ಕೂಡ ಈ ಮಾತು ಹೇಳಿಲ್ಲ ನನ್ನನ್ನು ಹಿಂಬಾಲಿಸು ಅಂತ. ಪೌಲನು ಮಾತ್ರ ಹೇಳ್ದ ನನ್ನನ್ನು ಹಿಂಬಾಲಿಸು ಅಂತ. ಯಾರಿಗೆ ಹೇಳ್ತಾ ಇದ್ದಾನೆ ಪೌಲನು ಅಂದ್ರೆ ಕೊರಿಂಥಿ ಸಭೆಗೆ ಹೇಳ್ತಾ ಇದ್ದಾನೆ, ಚರ್ಚ್ ಬಿಲೀವರ್ಸ್ಗೆ ಹೇಳ್ತಾ ಇದ್ದಾನೆ, ನನ್ನನ್ನು ಹಿಂಬಾಲಿಸು. ಯಾಕೆ ನೀವು ನನ್ನನ್ನು ಹಿಂಬಾಲಿಸಬೇಕು? ನಾನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇನೆ, ಅದೇ ರೀತಿಯಲ್ಲಿ ನೀವು ನನ್ನನ್ನು ಹಿಂಬಾಲಿಸಿರಿ. ಹಲ್ಲೆಲೂಯ. ಪೌಲನ ಸೇವೆ ನಾವು ನೋಡುವುದಾದ್ರೆ ಯೇಸು ಆದ ನಂತರ ಈ ಪೌಲನೇ ಹೆಚ್ಚು ಸೇವೆಯನ್ನು ಮಾಡಿದ್ದಾನೆ. ಪೌಲನೇ ಹೆಚ್ಚು ಸಭೆಗಳನ್ನು ಸ್ಥಾಪನೆ ಮಾಡಿದ್ದಾನೆ. ಪೌಲನೇ ಹೆಚ್ಚು ಪತ್ರಿಕೆಗಳನ್ನು, ಲೆಟರ್ಸ್ನ ಬರೆದಿದ್ದಾನೆ. ಎಲ್ಲಿಂದ ಗೊತ್ತಾ? ಪ್ರಿಸನ್ ಇಂದ, ಸೆರೆಯಿಂದ, ಜೈಲಿಂದ ಪತ್ರಿಕೆಗಳನ್ನು ಬರೆದಿದ್ದಾನೆ. ಪೌಲನು ಯಾವ ರೀತಿಯಲ್ಲಿ ಇದ್ದ ಅಂದ್ರೆ ಯೇಸುವನ್ನು ಹಿಂಬಾಲಿಸುವಂತ ವ್ಯಕ್ತಿಯಾಗಿದ್ದ. ಯಾವ ರೀತಿಯಲ್ಲಿ ಅಂದ್ರೆ ಆತನಿಗೆ ಕನ್ವಿನೆಂಟ್ ಪ್ರಕಾರ ಅಲ್ಲ, ಆತನಿಗೆ ಎಲ್ಲ ಸರಿಗಿದ್ದಾಗ ಅಲ್ಲ, ಸರಿಗೆ ಇಲ್ಲದೆ ಇರುವಾಗ ಕೂಡ ಆತನು ಯೇಸುವನ್ನು ಹಿಂಬಾಲಿಸಿದ. ಆಮೆನ್. ಹಲ್ಲೆಲೂಯ. ಈ ವ್ಯಕ್ತಿ ಯಾರು ಅಂತ ನಾನು ಆಮೇಲೆ ಹೇಳ್ತೇನೆ. ಆದ್ರೆ ಪೌಲನು ಹೇಗೆ ಯೇಸುವನ್ನು ಹಿಂಬಾಲಿಸಿದ ಅದನ್ನು ನಾವು ನೋಡಿಕೊಳ್ಳೋಣ. ಪೌಲನು ಹೇಗೆ ಯೇಸುವನ್ನು ಹಿಂಬಾಲಿಸಿದ ನಾವು ನೋಡುತ್ತೇವೆ. ಮೊದಲನೇದಾಗಿ ಫಸ್ಟ್ ಪೌಲನಲ್ಲಿ ನಾನು ಕಂಡುಕೊಂಡಿದ್ದೇನೆಂದ್ರೆ ಧೈರ್ಯ, ಬೋಲ್ಡ್ನೆಸ್. ಧೈರ್ಯ. ಎಲ್ಲರಿ ಧೈರ್ಯ, ಧೈರ್ಯ, ಧೈರ್ಯ. ನೀವು ಯೇಸುವನ್ನು ಹಿಂಬಾಲಿಸಬೇಕಂದ್ರೆ ಮೊಟ್ಟ ಮೊದಲನೇದು ನಿಮಗೆ ಇರಬೇಕಾಗಿರೋದೇನು ಗೊತ್ತಾ? ಧೈರ್ಯ. ಎಲ್ಲರಿ ಧೈರ್ಯ, ಧೈರ್ಯ. ಇವನಲ್ಲಿ ಭಯನೇ ಕಂಡಿಲ್ಲ ನಾನು, ಇವನಲ್ಲಿ ಭಯನೇ ಕಂಡಿಲ್ಲ. ಭಯ ಇದ್ದುಕೊಂಡು ನಾವು ಯೇಸುವನ್ನು ಹಿಂಬಾಲಿಸಕ್ಕೆ ಆಗಲ್ಲ ಪ್ರಿಯರೇ. ಯೇಸುವನ್ನು ಹಿಂಬಾಲಿಸಬೇಕಂದ್ರೆ ಮೊಟ್ಟ ಮೊದಲನೇ ಗುಣಲಕ್ಷಣ ನಮ್ಮಲ್ಲಿ ಇರಬೇಕಾಗಿರೋದೇನೆಂದ್ರೆ ಧೈರ್ಯ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆಕ್ಟ್ಸ್ ಚಾಪ್ಟರ್ 9 ವರ್ಸ್ 13. ಅದಕ್ಕೆ ಅನನೀಯನು ಕರ್ತನೆ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನ ಪರಿಶುದ್ಧರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದ್ದೇನೆಂದು ಅವನ ವಿಷಯವಾಗಿ ಅನೇಕರಿಂದ ನಾನು ಕೇಳಿದ್ದೇನೆ. ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರನ್ನು ಬಂಧಿಸುವ ಅಧಿಕಾರವನ್ನು ಪ್ರಧಾನ ಯಾಜಕರಿಂದ ಹೊಂದಿದ್ದಾನೆ ಅಂದನು. ಇಲ್ಲಿ ಅನಾನೀಯನು ಅಂತ ಒಬ್ಬ ವ್ಯಕ್ತಿ ಇದ್ದ. ಈ ವ್ಯಕ್ತಿಗೆ ದೇವರು ದರ್ಶಿಸ್ತಾನೆ. ಇದ್ರದ್ದು ಬ್ಯಾಕ್ ಗ್ರೌಂಡ್ ಸ್ಟೋರಿ ನಾನು ಹೇಳ್ತೇನೆ. ಅನಾನೀಯನಿಗೆ ದೇವರು ದರ್ಶಿಸ್ತಾನೆ.
ಈ ಅನಾನಿಯನಿಗೆ ದೇವರು ಹೇಳ್ತಾನೆ, ಅಲ್ಲಿ ಒಬ್ಬನನ್ನು ನಾನು ದರ್ಶಿಸಿದ್ದೇನೆ, ಒಬ್ಬನನ್ನು ಆರಿಸಿಕೊಂಡಿದ್ದೇನೆ, ಅವನನ್ನು ನೀನು ಹೋಗಿ ಭೇಟಿ ಆಗ್ಬೇಕು, ಅವನನ್ನು ನೀನು ಹೋಗಿ ಭೇಟಿ ಆಗ್ಬೇಕು, ನೀನು ಅವನ ಮೇಲೆ ಕೈ ಇಟ್ಟು ಪ್ರಾರ್ಥಿಸಬೇಕು, ಅವನ ಕಣ್ಣುಗಳು ಬರಬೇಕು. ಯಾಕಂದ್ರೆ ಇದರದ್ದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಏನಂದ್ರೆ, ಈ ಪೌಲನು ಸೌಲನಾಗಿದ್ದ. ಆಕ್ಚುಲಿ ಮೊದಲು ಈ ಸೌಲನು ಸಭೆಯನ್ನು ಹಿಂಸೆ ಪಡಿಸುವವನಾಗಿದ್ದ. ಇವನು ಎಂತ ವ್ಯಕ್ತಿ ಅಂದ್ರೆ ಅಧಿಕಾರ ಹೊಂದಿದಂತ ವ್ಯಕ್ತಿ. ಸಭೆಗೆ ಯಾರು ಹೋಗ್ತಾರೋ ಅವ್ರನ್ನ ಹೊಡೆಯುವ ಅಧಿಕಾರ ಇವನಿಗಿತ್ತು. ಇಂಥ ವ್ಯಕ್ತಿಯನ್ನು ದೇವರು ದರ್ಶಿಸ್ತಾನೆ. ಯಾವ ರೀತಿಯಲ್ಲಿ ಅಂದ್ರೆ, ಒಂದು ದಿನ ಅವನು ಕುದುರೆ ಮೇಲೆ ಹೋಗ್ತಾ ಇರ್ತಾನೆ, ಹಾರ್ಸಲ್ಲಿ ಹೋಗ್ತಾ ಇರ್ತಾನೆ. ಕುದುರೆ ಮೇಲೆ ಹೋಗುವಾಗ ದೇವರ ದೊಡ್ಡ ಬೆಳಕು ಅವನ ಮೇಲೆ ಬಂದ್ಬಿಡ್ತದೆ. ಬಂದ ನಂತರ ಅವನು ಕುದುರೆಯಿಂದ ಬಿದ್ದು ಬಿಡ್ತಾನೆ. ಬಿದ್ದುದ ನಂತರ ಅವನ ಕಣ್ಣು ದೃಷ್ಟಿ ಹೋಗ್ಬಿಡ್ತದೆ, ಅವನ ಕಣ್ಣು ಕಾಣಲ್ಲ. ಅವಾಗ ಒಂದು ಸ್ವರ ಕೇಳಿಸ್ಕೊಳ್ತಾನೆ, ಅವನು ಸೌಲನು ಸ್ವರ ಕೇಳಿಸ್ಕೊಳ್ತಾನೆ, ಸೌಲನೇ ಸೌಲನೇ ಯಾಕೆ ನನ್ನನ್ನು ನೀನು ಹಿಂಸಿಸ್ತಾ ಇದ್ದೀ ಅಂತ ಒಂದು ಶಬ್ದ ಕೇಳಿಸ್ಕೊಳ್ತಾನೆ. ಕರ್ತನೇ ಯಾರು ನೀನು ಅಂತ ಈ ಸೌಲನು ಕೇಳಿದ ನಂತರ ಅವಾಗ ನೀನು ಹಿಂಸೆ ಪಡಿಸುವ ಯೇಸು ನಾನು ಅಂತ ಸೌಲನಿಗೆ ಯೇಸು ಸ್ವಾಮಿ ದರ್ಶಿಸಿ ಕಣ್ಣು ತೆಗೆದು ಬಿಡ್ತಾನೆ. ಹಲ್ಲೆಲೂಯ. ಆ ಕಣ್ಣು ಹೋದ ಮೇಲೆ ಅವನಿಗೆ ಎಲ್ಲಿ ಕಾಣಲ್ಲ, ಏನು ಎಲ್ಲ ಮಬ್ಬು ಕಾಣ್ತಾ ಇರ್ತದೆ. ಆ ಸಮಯದಲ್ಲಿ ಅವನಿಗೋಸ್ಕರ ಇನ್ನೊಬ್ಬ ವ್ಯಕ್ತಿಯನ್ನು ಸಿದ್ಧಪಡಿಸ್ತಾನೆ, ಅನಾನಿಯನ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳ್ತಾನೆ ಏನಂತ ಗೊತ್ತಾ, ನೀನು ಸೌಲನ ಹತ್ರ ಹೋಗಿ, ಅಥವಾ ಸೌಲನಲ್ಲಿ ಬರ್ತಾನೆ, ನೀನು ಹೋಗಿ ಅವನ ಮೇಲೆ ಕೈ ಇಡು, ಅವನಿಗೆ ಕಣ್ಣು ದೃಷ್ಟಿ ಬರ್ತದೆ. ಹಲ್ಲೆಲೂಯ. ಈ ಅನಾನಿಯನು ಸೌಲನನ್ನು ಹೇಗೆ ನೋಡ್ತಾನೆ ಗೊತ್ತಾ, ಬಿದ್ದದ್ದು ನೋಡಿರ್ತಾನೆ, ಅಂದ್ರೆ ಕ್ರೂರ ವ್ಯಕ್ತಿ ಅಂತ ನೋಡಿರ್ತಾನೆ. ಬಟ್ ಇಲ್ಲಿ ಕೇಳಿಸ್ಕೊಳ್ರಿ, ಅನಾನಿಯನು ದೇವರ ದರ್ಶನ ಹೊಂದುತ್ತಾನೆ, ಸೌಲನು ದೇವರ ದರ್ಶನ ಹೊಂದುತ್ತಾನೆ. ಅದರ ಮಧ್ಯದಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ ಆಗಿದ್ದು, ಒಂದು ರೂಪಾಂತರ ಆಗಿದ್ದು ಅನಾನಿಯನು ನೋಡಿರಲ್ಲ. ಹಲ್ಲೆಲೂಯ. ಬಹಳ ಸಾರಿ ನಾವು ಮನುಷ್ಯರು ಬಿದ್ದಿದ್ದು ನೋಡ್ತಾರೆ, ಎದ್ದಿದ್ದು ನೋಡಿರಲ್ಲ. ಬಿದ್ದಿದ್ದು ನೋಡಿರ್ತಾರೆ, ಬಿದ್ದ 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 ಅರೆ ಯಾವಾಗೋ ಎದ್ಬಿಟ್ಟ ಅವನು, ನನಗೆ ಗೊತ್ತಿಲ್ಲ. ಅನಾನಿಯನ್ ಹೇಳ್ತಾ ಇದ್ದಾನೆ, ಕ್ರೂರ ವ್ಯಕ್ತಿ ಅವನು, ಸಭೆಯನ್ನು ಹಿಂಸಿಸುವವನು, ಮಹಾಯಾಜಕರಿಂದ ಅಧಿಕಾರ ಹೊಂದಿದವನು, ಅವನ ಹತ್ರ ನಾನು ಹೋಗಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ವಿಶ್ವಾಸಿಗಳಾದ್ಮೇಲೆ ಕೂಡ, ನಾವು ಯೇಸುವನ್ನು ನಂಬಿದ ನಂತರ ಕೂಡ, ದರ್ಶನಗಳು ಆಗ್ತಾ ಇದ್ರೆ ಕೂಡ, ನಾವು ಒಬ್ಬರ ಮೇಲೆ ಒಬ್ಬರು ಏನಾದರೂ ಮಿಸ್ಟೇಕ್ ಮಾಡಿದ್ರೆ, ಏನಾದರೂ ತಪ್ಪು ಮಾಡಿದ್ರೆ, ತಪ್ಪು ಮಾಡಿದ್ದೇ ನಾವು ನೋಡಿರ್ತೀವಿ, ಆದರೆ ಎದ್ದಿದ್ದು ನಾವು ನೋಡಿರಲ್ಲ. ಆ ಪ್ರಾಸೆಸ್ ಅಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ ಆಗಿದೆ ಸೌಲನ ಜೀವಿತದಲ್ಲಿ. ಎಲ್ಲ ಹೇಳ್ರಿ, ಪರಿವರ್ತನೆ, ಪರಿವರ್ತನೆ, ಪರಿವರ್ತನೆ. ಈ ಪರಿವರ್ತನೆ ಇವನಲ್ಲಿ ಆಗಿದೆ, ಆದ್ರೆ ಅನಾನಿಯನಿಗೆ ಇದು ಗೊತ್ತಿಲ್ಲ. ಎಲ್ಲ ಹೇಳ್ರಿ, ಅವನಿಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ. ನಿಮ್ಮ ಬಗಲಿಗಿರೋ ಹೇಳ್ರಿ, ಬೇರೆಯವರು ಬದಲಾವಣೆ ಆಗಿದ್ದು ನಮಗೆ ಗೊತ್ತೇ ಇರಲ್ಲ. ಅವ್ರು ಆಗ್ಬಿಟ್ಟಿರ್ತಾರೆ, ಅವ್ರು ಆಗಿ ಎದ್ದು ಹೋಗ್ತಾ ಇರ್ತಾರೆ, ನಾವೇನ್ ಮಾಡ್ತಾ ಇರ್ತೀವಿ ಗೊತ್ತಾ, ಬಿದ್ದ 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 ಬಿದ್ದ. ಅರೆ ಎದ್ದ ಅವನು ಯಾವಾಗೋ, ನಾನು ಆರಿಸಿಕೊಂಡಿದ್ದೇನೆ ಅವನನ್ನು. ಮತ್ತೆ ದೇವರು ಹೇಳ್ತಾನೆ, ದೇವರೇನ್ ಹೇಳ್ತಾನೆ ಗೊತ್ತಾ, ನಾನು ಆರಿಸಿಕೊಂಡಂತ ಪಾತ್ರೆ ಅವನು. ಅನಾನಿಯನೇ ನೀನು ಹೋಗು, ಅವನಿಗೋಸ್ಕರ ಪ್ರಾರ್ಥನೆ ಮಾಡು. ಅವಾಗ ಅನಾನಿಯನು ಇಷ್ಟ ಇಲ್ಲ ಅಂದ್ರೆ ಕೂಡ ಅವನು ಹೋಗಿ ಕೈ ಚಾಚುತ್ತಾನೆ. ಅವನ ಮೇಲೆ ಕೈ ಚಾಚಿದಾಗ ಅವನ 2 ಕಣ್ಣು ಬರ್ತತೆ. ಬೈಬಲ್ ಹೇಳ್ತತೆ, ಆ ಸಮಯದಲ್ಲಿ ಅವನಿಗೆ ಕಣ್ಣು ಬಂದ ನಂತರ, ಅವನಿಗೆ ಪರಿವರ್ತನೆ ಆದ ನಂತರ, ಅವನು ಕೆಲವು ತಿಂಗಳುಗಳು ಅವನು ಅಪೋಸ್ತಲರ ಜೊತೆ ಸಮಯವನ್ನು ಕಳೀತಾನೆ. ಹಲ್ಲೆಲೂಯ. ಇದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಸೌಲಂದು. ಈತನೇ ಮೊದಲನೇ ಕೊರಿಂಥಿ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಹಿಂಬಾಲಿಸಿರಿ, ನಾನು ಕ್ರಿಸ್ತನನ್ನು ಹಿಂಬಾಲಿಸಿದಂತೆ. ನೀವು ನನ್ನನ್ನು ಅನುಸರಿಸಿರಿ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆ. ಹಲ್ಲೆಲೂಯ.
ಜಾಗ್ರತೆಯಾಗಿ ನನ್ನ ವಾಕ್ಯ ಕೇಳಿಸ್ಕೊಡ್ರಿ ಪ್ರಿಯರೇ. ನೀವು ಯಾರನ್ನ ಸಿಕ್ಕರೆ ಅವ್ರನ್ನ ಹಿಂಬಾಲಿಸಕ್ಕೆ ಹೋಗ್ಬೇಡ್ರಿ. ಯಾರನ್ನ ಸಿಕ್ಕರೆ ಅವ್ರನ್ನ ನಿಮ್ಮ ಜೀವಿತದಲ್ಲಿ ಒಂದು ಫ್ಯಾನ್ ಆಗಿ ಅಥವಾ ಹೀರೋ ಆಗಿ ಹೀರೋಯಿನ್ಗಳಾಗಿ ಮಾಡ್ಕೋಬೇಡ್ರಿ. ಸರಿಯಾದ ವ್ಯಕ್ತಿಯನ್ನು ಹಿಂಬಾಲಿಸಿರಿ. ಆ ಸರಿಯಾದ ವ್ಯಕ್ತಿ ನಿಮ್ಮಲ್ಲಿ ಜೀವಿತದಲ್ಲಿ ಯಾರು ಅಂತ ನೀವು ಗುರುತಿಸಬೇಕು. ಆಮೆನ್, ಹಲ್ಲೆಲೂಯಾ. ಇನ್ನು ಕೆಲವರು ಇದ್ದಾರೆ ಆತ್ಮಿಕರು, ನಾನು ಯಾರನ್ನ ಹಿಂಬಾಲಿಸಲ್ಲ, ಯಾರನ್ನ ನೋಡಲ್ಲ, ಬರೇ ಜೀಸಸ್ನ ನೋಡ್ತೇನೆ, ಬರೇ ಜೀಸಸ್ನ ನೋಡ್ತೇನೆ. ಅತಿ ಆತ್ಮೀಯರು. ನಾನು ಯಾರನ್ನ ಮುಟ್ಟಲ್ಲಪ್ಪ, ಯಾರನ್ನ ಮಾತಾಡಲ್ಲಪ್ಪ, ನನಗೆ ಅವ್ರಂದ್ರೆ ಇಷ್ಟ ಇಲ್ಲ, ಇವ್ರಂದ್ರೆ ಇಷ್ಟ ಇಲ್ಲ, ನಾನು ಸೆಕೆಂಡ್ ಕೂಡ ಕೊಡಲ್ಲಪ್ಪ, ನನಗೆ ಇಷ್ಟ ಇಲ್ಲ. ಯಾಕೆ? ಅವತ್ತು ಹಂಗೆ ಮಾಡಿದಾರೋ, ಅವತ್ತು ಹಿಂಗೆ ಮಾಡಿದ್ದಾರೆ, ಇವತ್ತು ಹಂಗೆ ಮಾಡಿದ್ದಾರೆ, ನಾನು ಯಾರ ಜೊತೆ ಮಾತಾಡಲ್ಲ. ಇನ್ನು ಕೆಲವರು ಇದ್ದಾರೆ ಸಭೆಯಲ್ಲಿ, ನಾನು ಸಭೆಗೆ ಯಾಕೆ ಹೋಗ್ತೀನಿ ಗೊತ್ತಾ? ಯೇಸುಗೋಸ್ಕರ ಹೋಗ್ತೀನಿ, ಯಾರಿಗೋಸ್ಕರ ಅಲ್ಲ. ತಪ್ಪದು. ಸಭೆ ಬರೀ ಯೇಸುಗೋಸ್ಕರ ಅಲ್ಲ, ಸಭೆಯಲ್ಲಿ ಯೇಸುವಿನ ಜನರಿದ್ದಾರೆ. ಆಮೆನ್, ಹಲ್ಲೆಲೂಯಾ. ನಾವೆಲ್ಲರೂ ಆತನಿಂದ ಆರಿಸಲ್ಪಟ್ಟ ಪಾತ್ರೆಯಾಗಿದ್ದೇವೆ. ಹಲ್ಲೆಲೂಯಾ. ನಿಮ್ಮನ್ನು ಮನುಷ್ಯರು ಕರೆದಿಲ್ಲ ಪ್ರಿಯರೇ, ನಿಮ್ಮನ್ನು ಕರೆದಿದ್ದು ಯಾರು ಗೊತ್ತಾ? ಯೇಸು. ನಿಮ್ಮನ್ನು ಯೇಸು ಕರೆದು ಈಗ ಎಂಥ ಪಾತ್ರೆಯಾಗಿ ದೇವರು ನಿಮ್ಮನ್ನು ಮಾಡಿದನು ಗೊತ್ತಾ? ಆರಿಸಲ್ಪಟ್ಟ ವಿಶೇಷವಾದ ಪಾತ್ರೆ. ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ, ಸ್ಕೂಲಲ್ಲಿ ನೀವಿರ್ಬೋದು, ಟೀಚರ್ಸ್ ಆಗಿ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಮ ಹೋಟೆಲಲ್ಲಿ ನೀವು ಆರಿಸಲ್ಪಟ್ಟ ಪಾತ್ರೆಯಾಗಿದ್ದೀರಿ ಅಂತ ನೀವು ಅಲ್ಲಿ ಕೆಲಸ ಮಾಡಬೇಕು. ಹಲ್ಲೆಲೂಯಾ. ಈಗ ಅನಾನಿಯನಿಗೆ ಈ ಮಾತು ಹೇಳ್ತಾನೆ, ಅವನು ನನ್ನಿಂದ ಆರಿಸಲ್ಪಟ್ಟ ಪಾತ್ರೆಯಾಗಿದ್ದಾನೆ. ಯಾರನ್ನ ಕೂಡ ನೀವು ವೇಸ್ಟ್ ಆಗಿ ಎಣಿಸ್ಬೇಡ್ರಿ ಪ್ರಿಯರೇ. ದೇವರು ಬೈಬಲಲ್ಲಿ ಕತ್ತೆಗಳನ್ನು ಆರಿಸಿಕೊಂಡಿದ್ದಾನೆ. ನಿಮಗೆ ಗೊತ್ತಾ? ಕತ್ತೆಯನ್ನು ದೇವರು ಉಪಯೋಗ ಮಾಡಿದ್ದಾನೆ. ಆ ಕತ್ತೆಯನ್ನು ಉಪಯೋಗ ಮಾಡಿದ ದೇವರು ನನ್ನನ್ನು ನಿನ್ನನ್ನು ಯಾಕೆ ಉಪಯೋಗ ಮಾಡಲ್ಲ? ಕತ್ತೆಯಲ್ಲಿ ಕಟ್ಟಲ್ಪಟ್ಟಿತ್ತು, ಶಿಷ್ಯರು ಕಳಿಸ್ತಾನೆ, ಹೋಗಿ ಆ ಕತ್ತೆ ಬಿಚ್ಕೊಂಡು ಬರ್ರಿ. ಯಾರನ್ನ ನಿಮಗೆ ಕೇಳಿದ್ರೆ ಆ ಕತ್ತೆ ಯಾರಿಗೆ ಬೇಕು ಅಂದ್ರೆ ನನ್ನ ಯಜಮಾನನಿಗೆ ಯೇಸುವಿಗೆ ಬೇಕು ಅಂತ ಹೇಳಿದ್ರಿ. ಕತ್ತೇನೆ ಯೇಸು ಸ್ವಾಮಿಗೆ ಬೇಕು. ಕತ್ತೆಗಿಂತ ಅಮೂಲ್ಯವಾದವರು ನಾವು. ಆಮೇನ್. ಯಾಕೆ ಯೇಸು ಸ್ವಾಮಿ ಕತ್ತೆಯನ್ನು ಆರಿಸಿಕೊಂಡ ಗೊತ್ತಾ? ಆ ಕತ್ತೆ ಮೇಲೆ ಪ್ರಯಾಣ ಮಾಡಕ್ಕೆ, ಆ ಕತ್ತೆ ಮೇಲೆ ಕೂತ್ಕೊಂಡು ಯೆರೂಸಲೇಮಲ್ಲಿ ಹೋಗಕ್ಕೆ. ಯೇಸು ಸ್ವಾಮಿ ನಿನ್ನನ್ನು ನನ್ನನ್ನು ಯಾಕೆ ಅಮೂಲ್ಯವಾದ ಪಾತ್ರೆ ಅಂತ ಇದ್ದಾನೆ ಗೊತ್ತಾ? ನಿನ್ನ ಜೀವಿತದ ಮೂಲಕ, ನನ್ನ ಜೀವಿತದ ಮೂಲಕ ಒಂದು ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಿಯರೇ. ಹಲ್ಲೆಲೂಯಾ. ಪೇತ್ರನನ್ನು ಹೇಳ್ದ, ನೀನು ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ. ಇಲ್ಲಿ ದೇವರು ನಿಮ್ಮನ್ನು ಏನೋ ಮಾಡುವುದಕ್ಕಾಗಿ ಕರ್ಕೊಂಡು ಬಂದಿದ್ದಾನೆ ಪ್ರಿಯರೇ. ದೇವರು ನಿಮ್ಮನ್ನು ಏನೋ ಮಾಡಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಏನು ಗೊತ್ತಾ? ನಿಮ್ಮನ್ನು ಅನೇಕ ಜನರಿಗೆ ಆಶೀರ್ವಾದದ ವ್ಯಕ್ತಿಯಾಗಿರಕ್ಕೆ ಕರ್ಕೊಂಡು ಬಂದಿದ್ದಾನೆ. ಯಾರನ್ನ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬಾರದು ಪ್ರಿಯರೇ. ಯಾವಾಗ ದೇವರು ಅವ್ರನ್ನ ಎತ್ತುತ್ತಾನೋ ಗೊತ್ತಿಲ್ಲ, ಯಾವಾಗ ದೇವರು ಅವ್ರನ್ನ ಆರಿಸಿಕೊಂಡು ಉಪಯೋಗಿಸ್ತಾನೋ ಗೊತ್ತಿಲ್ಲ. ಹಲ್ಲೆಲೂಯಾ. ಪೌಲನು ರಕ್ಷಣೆ ಹೊಂದಿದ ನಂತರ ಹೇಗೆ ಸೇವೆಯನ್ನು ಪ್ರಾರಂಭ ಮಾಡದ ಅಂದ್ರೆ ಬಹು ಧೈರ್ಯದಿಂದ, ಮತ್ತು ಅವನು ಯಾವ ರೀತಿಯಲ್ಲಿ ಸೇವೆ ಪ್ರಾರಂಭ ಮಾಡ್ದ ಅಂದ್ರೆ ಅನೇಕ ಅಡ್ಡಿಗಳ ಮಧ್ಯದಲ್ಲಿ ಕೂಡ ಅವನು ಸೇವೆಯನ್ನು ಮಾಡ್ದ. ಹಲ್ಲೆಲೂಯಾ. ನಾವು ಯೇಸುವನ್ನು ಹಿಂಬಾಲಿಸಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅಡ್ಡಿಗಳು ಬಂದೇ ಬರ್ತವೆ. ಆದರೆ ಆ ಮಧ್ಯದಲ್ಲಿ ನಾವು ಯೇಸುವನ್ನು ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ನಾವು ನೋಡುತ್ತೇವೆ ಅದೇ ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 5ನೇ ವಚನದವರೆಗೆ ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ, ಸೌಲನು ಮತ್ತು ಜನರು ಪ್ರಯಾಣ ಮಾಡುವಾಗ ದೊಡ್ಡ ಬಿರುಗಾಳಿ, ದೊಡ್ಡ ಚಳಿ, ಆ ಒಂದು ಮಳೆ ಬರ್ತಾನೆ ಇರ್ತದೆ. ಆ ಮಳೆ ಬರುವ ಸಮಯದಲ್ಲಿ ಚಳಿಯ ನಿಮಿತ್ತ ಅವರು ಒಂದು ಸ್ಥಳದಲ್ಲಿ ಸೇರಿದ ನಂತರ ಅಲ್ಲಿ ನಾವು ನೋಡ್ತೇವೆ, ಅವರು ಬೆಂಕಿಯನ್ನು ಹಾಕಿ ಅವರು ಸ್ವಲ್ಪ ಬಿಸಿ ಮಾಡ್ಕೋಬೇಕಂತ ಸ್ವಲ್ಪ ಬೆಂಕಿಯನ್ನು ಹಾಕಿದಾಗ ಅಲ್ಲಿ ನಾವು ನೋಡ್ತೇವೆ ಜನರ ಮಧ್ಯದಲ್ಲಿ ಪೌಲನು ಅಲ್ಲಿ ನಿಂತ್ಕೊಂಡಿರ್ತಾನೆ. ಒಂದು ದೊಡ್ಡ ಹಾವು ಬಂದು ಅವನ ಕೈಗೆ ಸುತ್ತಕೊಳ್ತದೆ. ದೊಡ್ಡ ಹಾವು ಅವನ ಕೈಗೆ ಸುತ್ತಕೊಳ್ತದೆ, ಪೌಲನಿಗೆ ಸುತ್ತಕೊಳ್ತದೆ. ದೊಡ್ಡ ಹಾವು ಸುತ್ತಕೊಂಡಿದ್ದಾಗ ಅಲ್ಲಿ ಬೈಬಲ್ ಹೇಳ್ತದೆ,
ಅಲ್ಲಿರುವಂಥ ಜನರೆಲ್ಲರೂ ಏನು ಮಾತಾಡ್ತಾರೆ ಗೊತ್ತಾ? ಇವನು ಏನು ದೊಡ್ಡ ಮಿಸ್ಟೇಕ್ ಮಾಡಿದ್ದಾನೆ, ಅದಕ್ಕೆ ಹಿಂಗಾಗೈತೆ ಅಂತ ಅನ್ಕೊಳ್ತಾರೆ. ಹಲ್ಲೆಲೂಯಾ. ನೋಡ್ರಿ, ನಾವೆಲ್ಲ ಇಷ್ಟು ಜನ ಇದ್ದೀವಿ, ನಮಗೆ ಯಾರಿಗೆ ಹಾವು ಬಂದಿಲ್ಲ ನಮ್ಮ ಹತ್ರ, ಬಟ್ ಅವನ ಹತ್ರನೇ ಹೋಗೈತೆ, ಇವನೇನೋ ಮಾಡಿದ್ದಾನೆ. ಬೈಬಲ್ ಹೇಳ್ತತೆ, ಆ ಹಾವು ಅವನ ಕೈಗೆ ಸುತ್ತಕೊಂಡಿದಾಗ ಆ ಹಾವನ್ನ ನೋಡಿ ಅವನಿಗೆ ಹೆದರಿಲ್ಲ ಅಂತ. ಅವನೇನ್ ಮಾಡ್ದ ಗೊತ್ತಾ? ಅದನ್ನು ಜಾಡಿಸ್ಬಿಟ್ಟ. ಹಿಂಗ ಜಾಡಿಸಿದ್ರೆ ಆ ಹಾವು ಬೆಂಕಿಯಲ್ಲಿ ಬಿತ್ತು ಸುಟ್ಟು ಹೋಯಿತು. ನೋಡ್ರಿ, ಪೌಲನಿಗೆ ಹಾವು ಸುತ್ತಕೊಂಡಿತ್ತು ಒಂದು. ಎರಡನೇದು, ಜನರೆಲ್ಲ ನೆಗೆಟಿವ್ ಮಾತಾಡ್ತಿದ್ದಾರೆ. ಅದರ ಮಧ್ಯದಲ್ಲಿ ಅವನೇನ್ ಮಾಡ್ದ ಗೊತ್ತಾ? ಅದನ್ನು ಜಾಡಿಸ್ಬಿಟ್ಟ. ಯಾರು ಗೊತ್ತಾ ಜಾಡಿಸೋದು? ಧೈರ್ಯ ಇದ್ದವರೇ. ಈ ಭಯ ಇದ್ದವರು ಫಸ್ಟ್ ಆಫ್ ಆಲ್ ಇರುವ ಪರಿಸ್ಥಿತಿ ದೊಡ್ಡ ಅಪಾಯ. ಪರಿಸ್ಥಿತಿ ಏನು? ಹಾವು. ಎರಡನೇದು ನೆಗೆಟಿವ್ ಮಾತುಗಳು ಜನರಿಂದ. ಅದರ ಮಧ್ಯದಲ್ಲಿ ಅವನೇನ್ ಮಾಡ್ದ ಗೊತ್ತಾ? ಜಾಡಿಸಿ ಅದನ್ನು ಸುಟ್ಟು ಹಾಕ್ಬಿಟ್ಟ. ಹಲ್ಲೆಲೂಯಾ. ನಿಮಗೆ ಗೊತ್ತಾ ಪ್ರಿಯರೇ, ಈ ಯೇಸುವನ್ನು ನಾವು ಹಿಂಬಾಲಿಸಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅನೇಕ ಅಡ್ಡಿಗಳು, ಸವಾಲುಗಳು ಬಂದೇ ಬರ್ತವೆ, ಬರಲ್ಲ ಅಂತ ಅಲ್ಲ. ಆದರೆ ಅದರ ಮಧ್ಯದಲ್ಲಿ ನೀನು ನಾನು ನಿಂತುಕೊಂಡು ಏನು ಮಾಡಬೇಕು ಗೊತ್ತಾ? ಭಯ ಪಡಬಾರದು, ಪರಿಸ್ಥಿತಿಗಳನ್ನು ಜಾಡಿಸ್ಬೇಕು. ಜಾಡಿಸಿದಾಗ ಆ ಹಾವು ಸತ್ತು ಹೋಯ್ತಂತ, ಆ ಹಾವು ಬೆಂಕಿಯಲ್ಲಿ ಬಿತ್ತು. ಬಟ್ ಇವನು ಅಲ್ಲಿದ್ದ ಅಂತ. ಅಲ್ಲೆಲ್ಲ ಜನ ಏನು ಮಾಡಿದ್ರು ಗೊತ್ತಾ? ಇವನು ಕೂಡ ಸತ್ತೋಗಿರ್ಬೋದು ಅಂತ ನೋಡಿದ್ರೆ ಅವನು ಸತ್ತೋಗಿದ್ದಿಲ್ಲ, ಅವನು ಎದ್ದು ನಿಂತಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅವನು ಎದ್ದು ನಿಂತಿದ್ದ ಗೊತ್ತಾ? ಅವನು ಆರಿಸಲ್ಪಟ್ಟ ಪಾತ್ರೆಯಾಗಿದ್ದ ಪ್ರಿಯರೇ. ಅವನಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರು ಮಾಡಕ್ಕೆ ಅವನನ್ನು ಆರಿಸಿಕೊಂಡಿದ್ದಾನೆ. ನಾನು ನಿಮಗೆ ಒಂದು ಪ್ರವಾದನೆ ರೀತಿಯಲ್ಲಿ ಈಗ ಪ್ರವಾದನೆ ಮಾಡ್ತೇನೆ ಪ್ರಿಯರೇ. ಹೊಂದಿಕೊಳ್ಳೋರು ಹೊಂದಿಕೊಳ್ಳ್ರಿ. ನಿಮಗೆ ಬರುವಂಥ ಪರಿಸ್ಥಿತಿಗಳು ನಿಮ್ಮನ್ನು ಸಾಯಿಸುವುದಿಲ್ಲ. ನಿಮಗೆ ಬರುವಂಥ ಸನ್ನಿವೇಶಗಳು ನಿಮ್ಮನ್ನು ಸೋಲಿಸುವುದಿಲ್ಲ. ನೀವು ಅದರ ಮಧ್ಯದಲ್ಲಿ ಪೌಲನ ಹಾಗೆ ಧೈರ್ಯದಿಂದ ಇರುವುದಾದರೆ ದೇವರಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ನೀವು ಮಾಡುವವರಾಗಿರ್ತೀರಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಒಂದು ಉದ್ದೇಶದಿಂದ ಕರೆದಿದ್ದಾನೆ, ಒಂದು ಪ್ರಣಾಳಿಕೆಯಿಂದ ಕರೆದಿದ್ದಾನೆ. ದೇವರಿಂದ ನೀವು ಆರಿಸಲ್ಪಟ್ಟಂತ ಪಾತ್ರೆಯಾಗಿದ್ದೀರಿ. ಮನುಷ್ಯರ ನೆಗೆಟಿವ್ ಮಾತುಗಳಲ್ಲಿ ನೀವು ಸಿಕ್ಕಿ ಹಾಕಿಕೊಂಡು ಡಿಸ್ಕರೇಜ್ ಆಗಬೇಡ್ರಿ. ಅದರ ಮಧ್ಯದಲ್ಲಿ ಜಾಡಿಸೋದು ಕಲಿರಿ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಏನಾದರೂ ಸಾಧಿಸಬೇಕಂದ್ರೆ ಅವನು ಜಾಡಿಸೋದು ಕಲಿಬೇಕು. ನೆಗೆಟಿವ್ ನಿಮ್ಮ ಬಗ್ಗೆ ಏನಾದರೂ ಹೇಳಿರ್ಬೋದು, ಜನರು ಮನುಷ್ಯರು ಏನಾದರೂ ಹೇಳಿರ್ಬೋದು, ಜಾಡಿಸೋದು ಕಲಿಬೇಕು. ಫೋಕಸ್ ಯೇಸುವನ್ನು ನಿಮ್ಮ ಮೇಲೆ, ನಿಮ್ಮ ಕಣ್ಣು ಯೇಸುವಿನ ಮೇಲೆ ಇಟ್ಟು ನೀವು ಯೇಸುವನ್ನು ಹಿಂಬಾಲಿಸಕ್ಕೆ ಪ್ರಾರಂಭ ಮಾಡಬೇಕು. ಆಮೇನ್. ತಾತ್ಕಾಲಿಕವಾದ ಶೋಧನೆಗಳು ನಮಗೆ ಯಾಕೆ ಬರ್ತಾವೆ ಗೊತ್ತಾ? ನಮ್ಮನ್ನು ಮುಳುಗಿಸಕ್ಕೆ ಅಲ್ಲ ಪ್ರಿಯರೇ, ನಮ್ಮನ್ನು ಸಾಯಿಸಕ್ಕೆ ಅಲ್ಲ, ನಮ್ಮನ್ನು ಧೈರ್ಯಪಡಿಸಕ್ಕೆ. ಆಮೇನ್. ಟೆಂಪರವರಿ ನಿಮಗೆ ಬರುವಂಥ ಶೋಧನೆಗಳಾಗಲಿ, ಸವಾಲುಗಳಾಗಲಿ, ಅದು ನಿಮ್ಮನ್ನು ಮುಳುಗಿಸಕ್ಕೆ ಅಲ್ಲ, ನಿಮ್ಮನ್ನು ಸಾಯಿಸಕ್ಕೆ ಅಲ್ಲ, ನಿಮ್ಮನ್ನು ಇನ್ನೂ ಬಲವಂತವರಾಗಿ ಮಾಡಕ್ಕೆ ನಿಮ್ಮನ್ನು ಪರಿಸ್ಥಿತಿಗಳು ಅನೇಕ ಸಾರಿ ನಿಮಗೆ ಬರ್ತಾ ಇರ್ತವೆ. ಹಲ್ಲೆಲೂಯಾ. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಇದು ದೇವರೇ ತಂದಿದ್ದಾನೆ, ದೇವರೇ ತಂದಿದ್ದಾನೆ, ದೇವರೇ ತಂದಿದ್ದಾನೆ, ದೇವರೇ ತಂದಿದ್ದಾನೆ. ದೇವರು ಅಪಾಯಕರವಾದ ಸಂಗತಿಗಳು ಏನು ನಿಮ್ಮ ಜೀವಿತದಲ್ಲಿ ಮಾಡುವುದಿಲ್ಲ ಪ್ರಿಯರೇ. ಆದರೆ ಅದರ ಮಧ್ಯದಲ್ಲಿ ಪೌಲನು ಯಾವ ರೀತಿಯಲ್ಲಿ ಇದ್ದುಕೊಂಡು ಸೇವೆ ಮಾಡ್ದ ಅಂದರೆ ಬಹು ಧೈರ್ಯದಿಂದ ಅವನು ಸೇವೆ ಮಾಡ್ದ. ಎರಡನೇದಾಗಿ ಈ ಪೌಲನು ಯಾವ ರೀತಿಯಲ್ಲಿ ಯೇಸುವನ್ನು ಹಿಂಬಾಲಿಸಿದ ಅಂದರೆ ಎಫೆಸ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಪೌಲನು ಒಂದು ವಿಷಯವನ್ನು ಹೇಳ್ತಾನೆ. ಏನು ಗೊತ್ತಾ? ಎಫೆಸ ಸಭೆಗೆ, ನಾನು ಕ್ರಿಸ್ತನ ಪ್ರಕಟಣೆಯನ್ನು ಹೊಂದಿದ್ದೇನೆ ಮತ್ತು ಕ್ರಿಸ್ತನ ಮರ್ಮಗಳನ್ನು ತಿಳಿದವನಾಗಿದ್ದೇನೆ. ನೋಡ್ರಿ, ಯೇಸುವನ್ನು ಹಿಂಬಾಲಿಸುವವರು 3 ರೀತಿಯ ಜನ ಇರ್ತಾರೆ. ಒಂದು ಬರೀ ಸ್ವಸ್ಥತೆಗಾಗಿ ಬರೀ ಅವಸರಗಳಿಗಾಗಿ ಯೇಸು ಸ್ವಾಮಿ ಹತ್ರ ಎಷ್ಟೋ ಜನ ಬಂದ್ರು. ಆದರೆ ಕೆಲವರು ಮಾತ್ರ ಯೇಸುವಿನ ಜೊತೆ ನಿಂತುಕೊಂಡ್ರು. ಆ ಅತೋಲಿತ್ಯ ಅಂತ ಹೇಳಿದಲ್ಲ, ಯೇಸುವಿನ ಜೊತೆ ಪ್ರಯಾಣ ಮಾಡಿದ್ರು, ಯೇಸುವಿನ ಜೊತೆ ಸಹಾಯ ಮಾಡಿದ್ರು. ಆದರೆ ಇಲ್ಲಿ ನಾವು ನೋಡ್ತೇವೆ, ಪೌಲನು ಒಂದು ಮಾತನ್ನು ಹೇಳ್ತಾನೆ ಎಫೆಸ ಸಭೆಗೆ, ನಾನು ಕ್ರಿಸ್ತನ ಪ್ರಕಟಣೆಯನ್ನು ಹೊಂದಿದವನಾಗಿದ್ದೇನೆ, ಕ್ರಿಸ್ತನ ಮರ್ಮವನ್ನು ತಿಳಿದವನಾಗಿದ್ದೇನೆ.
ಏನು ಆ ಮರ್ಮ, ಏನು ಆ ಒಂದು ಪ್ರಕಟಣೆ ಅಂದರೆ, ಈಗ ಯೇಸು ಕ್ರಿಸ್ತನು ಮನುಷ್ಯನು ಕಟ್ಟಿದಂತ ಕಟ್ಟಡದಲ್ಲಿ ಇಲ್ಲ. ಮೊದಲನೇ ಕೊರಿಂಥಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ಪ್ರಕಾರ ಅಲ್ಲಿ ನಾವು ನೋಡ್ತೇವೆ, ನೀವೇ ದೇವರ ಆಲಯವಾಗಿದ್ದೀರಿ, ನಿಮ್ಮಲ್ಲಿ ದೇವರ ಆತ್ಮನು ವಾಸಿಸ್ತಾ ಇದ್ದಾನೆ. ಕೊಲೊಸ್ಸೆ 1:23ನೇ ವಚನದ ಪ್ರಕಾರ, ದ ಕ್ರೈಸ್ಟ್ ಇಸ್ ಇನ್ ಮೀ, ದ ಹೋಪ್ ಆಫ್ ಗ್ಲೋರಿ. ಕ್ರಿಸ್ತನು ನನ್ನಲ್ಲಿದ್ದಾನೆ, ಮಹಿಮೆಯ ನಿರೀಕ್ಷೆಯಾಗಿದ್ದಾನೆ. ಈ ಮರ್ಮಗಳು, ಈ ಪ್ರಕಟಣೆಗಳು ನಾನು ಹೊಂದಿದವನಾಗಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಯೇಸುವನ್ನು ನೀವು ಯಾಕೆ ಹಿಂಬಾಲಿಸ್ತಾ ಇದ್ದೀರಿ? ನಿಮ್ಮ ಅವಸರಗಾಗಿನ? ನಿಮ್ಮ ಅವಸರ ದೇವರು ತೀರಿಸ್ತಾನೆ. ಯೇಸುವನ್ನು ನೀವು ಯಾಕೆ ಆರಿಸಿಕೊಂಡಿದ್ದೀರಿ? ಯೇಸುವನ್ನು ಜೊತೆ ನೀವು ಯಾಕೆ ಇದ್ದೀರಿ? ನಿಮಗೆ ಜಾಬ್ ಸಿಗಬೇಕು, ನಿಮಗೆ ಮನೆ ಸಿಗಬೇಕು, ಮದುವೆ ಆಗಬೇಕು, ಅದಕ್ಕಾಗಿ ಮಾತ್ರನಾ? ಅದಕ್ಕಾಗಿ ಮಾತ್ರ ಅಲ್ಲ ಪ್ರಿಯರೇ. ನೋಡ್ರಿ, ಈ ಸೌಲನು ರಕ್ಷಣೆ ಹೊಂದಿದ ನಂತರ, ಬ್ಯಾಪ್ಟಿಸಮ್ ಆದ ಮೇಲೆ ಬಹುಧೈರ್ಯದಿಂದ ಅವನು ಸುವಾರ್ತೆ ಸಾರಕ್ಕೆ ಪ್ರಾರಂಭ ಮಾಡಿದ. ಸನ್ನಿವೇಶಗಳು, ಅನೇಕ ಅಡ್ಡಿಗಳು ಬಂದು, ಹಾವು ಬಂತು ಮತ್ತು ಜನರು ಅಡ್ಡಿ ಮಾತಾಡಿದ್ರು. ಎಲ್ಲರ ಮಧ್ಯದಲ್ಲಿ ಈ ಪೌಲನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ನನಗೆ ಕ್ರಿಸ್ತನ ಪ್ರಕಟಣೆ ಇದೆ. ಹಲ್ಲೆಲೂಯ. ಈ ಪ್ರಕಟಣೆ ಯಾವಾಗ ಸಭೆಗೆ ಸಿಕ್ತತೋ ಆವಾಗ ಸಭೆ ಉನ್ನತ ಸ್ಥಾನದಲ್ಲಿ ಏರಿಸಲ್ಪಡ್ತದೆ. ಆಮೆನ್, ಹಲ್ಲೆಲೂಯ. ವಾಟ್ ಈಸ್ ರೆವಲೇಷನ್? ಪ್ರಕಟಣೆ ಅಂದರೆ ಏನು? ಈ ಪ್ರಕಟಣೆ ಹೇಗೆ ಹೊಂದಿಕೊಳ್ಳೋದು? ನಾವು ನೋಡುತ್ತೇವೆ. ಪ್ರಕಟಣೆ ಅಂದರೆ ಏನು ಅಂದರೆ, ಬಚ್ಚಿಟ್ಟಲ್ಪಟ್ಟಿದ್ದು ತೆರೆಯಲ್ಪಡೋದು. ಪ್ರಕಟಣೆ ಅಂದರೆ ಏನು ಅಂದರೆ, ನಾವು ನೋಡುತ್ತೇವೆ ಬೈಬಲ್ನಲ್ಲಿ ಯಹೂದ್ಯರು, ಗ್ರೀಕರು ಮತ್ತು ವಾಗ್ದಾನ ಪಡೆದುಕೊಂಡವರು, ಫರಿಸಾಯರು, ಸದ್ದುಕಾಯರು, ಇವರೆಲ್ಲರೂ ಮೋಶೆಯ ಧರ್ಮಶಾಸ್ತ್ರವನ್ನು ಪಾಲಿಸುವವರು. ಬಟ್ ಯೇಸು ಸ್ವಾಮಿ ಬಂದಿದ್ದು ಪ್ರಕಟಣೆ ಅವ್ರಿಗೆ ಇದ್ದಿಲ್ಲ. ಅವ್ರಿಗೆ ಪ್ರಕಟಣೆ ಇದ್ದಿಲ್ಲ. ಓನ್ಲಿ ಲಾ ಇಟ್ಕೊಂಡು ಜಗಳ ಮಾಡ್ಕೊಂತಿದ್ರು ಅವರು. ಯಾರು? ಯಹೂದ್ಯರು. ಯಾರು? ಫರಿಸಾಯರು, ಸದ್ದುಕಾಯರು. ಲಾ ನನ್ನ ಜೀವಿತವನ್ನು ಪರಿವರ್ತನೆ ಮಾಡಲ್ಲ ಪ್ರಿಯರೇ. ನ್ಯಾಯ ಪ್ರಮಾಣ ನನ್ನ ಜೀವಿತ, ನಿಮ್ಮ ಜೀವಿತ ಪರಿವರ್ತನೆ ಮಾಡಲ್ಲ. ಓನ್ಲಿ ರೆವಲೇಷನ್ ವಿಲ್ ಚೇಂಜ್, ರೆವಲೇಷನ್ ವಿಲ್ ಟ್ರಾನ್ಸ್ಫಾರ್ಮ್ ಅವರ್ ಲೈಫ್ಸ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ರೆವಲೇಷನ್ ಅಂದ್ರೆ ಮುಚ್ಚಲ್ಪಟ್ಟಿದ್ದು ಅದು ತೆರೆಯಲ್ಪಡುವುದೇ ಪ್ರಕಟಣೆಯಾಗಿದೆ. ಈಗ ಮುಚ್ಚಲ್ಪಟ್ಟಿದ್ದು ಏನು ನಾವು ನೋಡುತ್ತೇವೆ. ಮಲಾಕಿವರೆಗೆ, ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡದಿಂದ ಮಲಾಕಿವರೆಗೆ ನೀವು ನೋಡುವುದಾದ್ರೆ ಅಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ಬರ್ತಾನೆ 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 ಅಂತ ಪ್ರವಾದಿಗಳು ಹೇಳಿದರು. ಪ್ರವಾದಿಗಳ ಮೂಲಕ ನುಡಿಯಲ್ಪಟ್ಟಿತ್ತು. ಆದರೆ ಇನ್ನೂ ಬಂದಿದ್ದಿಲ್ಲ, ಇನ್ನೂ ಬಂದಿದ್ದಿಲ್ಲ. ಬಟ್ ಯೋಹಾನ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಒಂದು ಸಮರಿಯ ಸ್ತ್ರೀ ಕತೆ ನಿಮಗೆ ಗೊತ್ತಿರಬಹುದು. ಸಮರಿಯ ಸ್ತ್ರೀ ಜೊತೆ ಯೇಸು ಸ್ವಾಮಿ ಮಾತಾಡ್ತಾನೆ ಇರ್ತಾನೆ. ಯೇಸು ಸ್ವಾಮಿ ಮಾತನಾಡುವಾಗ ಒಂದು ಮಾತನ್ನು ಹೇಳ್ತಾನೆ. ಏನಂತ ಗೊತ್ತಾ? ನೀವು ಹುಡುಕುವ, ನೀವು ಕಾಯುವ ಆ ಮೆಸ್ಸಿಯನು ನಾನೇ. ಹಲ್ಲೆಲೂಯ. ಅಂದ್ರೆ ಈ ಸಮರಿಯ ಸ್ತ್ರೀಗೆ ಕಣ್ಣು ಮುಚ್ಚಲ್ಪಟ್ಟಿದೆ. ಮೆಸ್ಸಿಯನು ಯಾರು ಅಂತ ಗೊತ್ತಿಲ್ಲ, ಮೆಸ್ಸಿಯನು ಯಾರು ಅಂತ ಗೊತ್ತಿಲ್ಲ. ನೋಡ್ರಿ, ನಾವೆಲ್ಲರೂ ಸಭೆಗೆ ಬರ್ತಾ ಇದ್ದೇವೆ, ನಿಜವಾಗ್ಲೂ ಯೇಸು ಯಾರು ಅಂತ ಅನೇಕರಿಗೆ ಗೊತ್ತಿರಲ್ಲ, ಅನೇಕರಿಗೆ ಗೊತ್ತಿರಲ್ಲ. ಆದ್ರೆ ಕೆಲವರಿಗೆ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರ್ತದೆ. ಹೂ ಇಸ್ ಜೀಸಸ್? ಯಾರು ಯೇಸು ಸ್ವಾಮಿ? ನೋಡ್ರಿ, ಕೆಲವರು ಯೇಸುವನ್ನು ಹೇಗೆ ಅನ್ಕೊಂಡಾರೆ ಗೊತ್ತಾ? ಡಾಕ್ಟರ್ ಅಂತ ಅನ್ಕೊಂಡಿದ್ದಾರೆ. ಸ್ವಸ್ಥ ಮಾಡುವಾತನು, ಬಿಡುಗಡೆ ಕೊಡುವಾತನು, ಆರೋಗ್ಯ ಕೊಡುವಾತನು, ನನ್ನ ಕಣ್ಣೀರು ಹೊರಿಸುವಾತನು, ನನಗೆ ಇದು ಮಾಡುವಾತನು, ನನಗೆ ಇದು ಮಾಡುವಾತನು, ನನಗೆ ಆಧರಿಸುವಾತನು, ನನಗೆ ಕಂಫರ್ಟ್ ಕೊಡುವಾತನು, ಅದೇ ಅಂತ ಕೆಲವರು ಅನ್ಕೊಂಡಿದ್ದಾರೆ. ಬಟ್ ಹೂ ಇಸ್ ರಿಯಲ್ ಜೀಸಸ್? ಯೇಸು ನಿಜವಾಗ್ಲೂ ಯಾರು ಅಂತ ಪ್ರಕಟಣೆ ಹೊಂದಿದವರು ಮಾತ್ರ ದೇವರ ದೊಡ್ಡ ಕಾರ್ಯಗಳು ಅವ್ರ ಜೀವಿತದಲ್ಲಿ ನೋಡ್ತಾರೆ. ಆಮೆನ್, ಹಲ್ಲೆಲೂಯಾ. ಪ್ರಕಟಣೆ ಹೊಂದಿದವರು, ರೆವಲೇಷನ್ ಹೊಂದಿದವರು, ಅವರು ಧಾರ್ಮಿಕವಾಗಿ ಕೆಲವು ಸಂಗತಿಗಳು ಮಾಡಲ್ಲ ಪ್ರಿಯರೇ, ಆತ್ಮಿಕವಾಗಿ ಮಾಡ್ತಾರೆ. ಈಗ ನನ್ನ ಕಡೆ ನೋಡ್ರಿ, ಪ್ರಕಟಣೆ ಅಂದ್ರೆ ಮುಚ್ಚಲ್ಪಟ್ಟಿದ್ದು ಅದು ತೆರೆಯಲ್ಪಡುವುದೇ ಪ್ರಕಟಣೆಯಾಗಿದೆ. ಈಗ ಏನು ಮುಚ್ಚಲ್ಪಟ್ಟಿದೆ? ಕ್ರಿಸ್ತನು ಬರ್ತಾನೆ, ಕ್ರಿಸ್ತನು ಬರ್ತಾನೆ, ಕ್ರಿಸ್ತನು ಬರ್ತಾನೆ, ಕ್ರಿಸ್ತನು ಬರ್ತಾನೆ.
ಒಂದು ಕಡೆ ಈ ಪೌಲನು ಪೇತ್ರನನ್ನು ಕೂಡ ಗದರಿಸ್ತಾನೆ. ಸೀನಿಯರ್ ಯಾರು ಗೊತ್ತಾ ಇವರಿಬ್ಬರಲ್ಲಿ? ಪೀಟರ್. ಜೀಸಸ್ ಜೊತೆ ಪ್ರಯಾಣ ಮಾಡಿದವನು ಪೀಟರ್, ಜೀಸಸ್ ಜೊತೆ ಬಯಸ್ಕೊಂಡಿದ್ದವನು ಪೀಟರ್. ಇವನು ಕೂಡ ಬಯಸ್ಕೊಂತಾನೆ ಪೌಲನಿಂದ. ಯಾಕೆ ಗೊತ್ತಾ? ಇವನು ಸ್ವಲ್ಪ ಪಾರ್ಶಾಲಿಟಿ ಮಾಡ್ತಾನೆ, ಪೇತ್ರನು ಸ್ವಲ್ಪ ತಾರತಮ್ಯ ಮಾಡ್ತಾನೆ, ಅಡ್ಜಸ್ಟ್ಮೆಂಟ್, ಇರ್ಲಿ ಬಿಡು, ನಡೀತದ್ ಬಿಡು, ಆ ರೀತಿಯಲ್ಲಿ ಮಾಡ್ತಾನೆ. ಪೌಲನ್ ಹೇಳ್ತಾನ, ನೋ, ಆಗಲ್ಲ, ಇದು ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೇವೆ, ನಾವು ಈ ರೀತಿಯಲ್ಲಿ ಮಾಡಕ್ಕೆ ಆಗಲ್ಲ. ಯಾಕೆ ಇಲ್ಲಿ ನಾನು ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಆಸೆ, ನನ್ನ ಪ್ರಾರ್ಥನೆ ಏನು ಗೊತ್ತಾ? ಈ ಕ್ರಿಸ್ತನ ಪ್ರಕಟಣೆ ಪ್ರತಿ ವಿಶ್ವಾಸಿ ಹೊಂದಬೇಕು ಪ್ರಿಯರೇ. ಆಮೆನ್. ಪೌಲನು ಎಫೆಸ ಸಭೆಗಾಗಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಎಫಿಷಿಯನ್ಸ್ ಚಾಪ್ಟರ್ 1:17, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಜ್ಞಾನ ಮತ್ತು ಪ್ರಕಟಣೆಯ ಆತ್ಮ ಅನುಗ್ರಹಿಸಲಿ. ಅದರ ಮೂಲಕ ಏನಾಗ್ತದೆ ಅಂದ್ರೆ, ಕ್ರಿಸ್ತನು ನಿಮಗಾಗಿ ಇಟ್ಟಿರುವ ಸಂಗತಿಗಳನ್ನು ನೀವು ತಿಳಿದುಕೊಳ್ಳುವಂತೆ, ಕ್ರಿಸ್ತನ ಮಹಾ ಪದವಿಯನ್ನು ನೀವು ಗ್ರಹಿಸುವಂತೆ, ನೀವು ಯಾಕೆ ಹುಟ್ಟಿದ್ದೀರಿ, ನಿಮ್ಮ ಜೀವಿತ ಏನು, ಸಭೆ ಅಂದ್ರೆ ಏನು, ವಾಕ್ಯ ಅಂದ್ರೆ ಏನು, ಪಾಸ್ಟರ್ ಅಂದ್ರೆ ಯಾರು, ಯಾಜಕರಂದ್ರೆ ಯಾರು, ದೇವರ ಪ್ರಸನ್ನತೆ ಅಂದ್ರೆ ಏನು, ಆರಾಧನೆ ಅಂದ್ರೆ ಏನು, ಯಾಕೆ ಸಭೆಯನ್ನು ದೇವರು ಮಾಡಿದ್ದಾನೆ, ಆ ಆತ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳಕ್ಕೆ ನನ್ನ ಬುದ್ಧಿ ಸಾಕಾಗಲ್ಲ ಪ್ರಿಯರೇ. ವಿ ನೀಡ್ ರೆವಲೇಷನ್. ನಮ್ಮೆಲ್ಲರಿಗೆ ಬುದ್ಧಿ ಮಾತ್ರ ಅಲ್ಲ, ನಮ್ಮೆಲ್ಲರಿಗೆ ಪ್ರಕಟಣೆಯ ಅವಸರ ಇದೆ. ಆಮೆನ್, ಹಲ್ಲೆಲೂಯಾ. ಪ್ರಕಟಣೆ ಅಂದರೆ ಮುಚ್ಚಲ್ಪಟ್ಟಿದ್ದು ತೆರೆಯಲ್ಪಡುವುದೇ. ಹಲ್ಲೆಲೂಯಾ. ಈಗ ನಮ್ಮ ಜೀವಿತದಲ್ಲಿ ವಿಸ್ತರಣೆಗಳು ನಾವು ನೋಡಬೇಕು ಪ್ರಿಯರೇ. ನನ್ನ ಆಸೆ, ನನ್ನ ಪ್ರಾರ್ಥನೆ, ಪ್ರತಿಯೊಂದು ಫ್ಯಾಮಿಲಿ, ಪ್ರತಿಯೊಂದು ಬಿಸ್ನೆಸ್ ಪೀಪಲ್ ದೊಡ್ಡ ಬಿಡುಗಡೆಗಳು ಈ ವರ್ಷದಲ್ಲಿ ನೀವು ಕಾಣಬೇಕು. ಆಮೆನ್. ಅದಕ್ಕೆ ಬೀಗದ ಕೈ ಏನು ಗೊತ್ತಾ? ಯೇಸುವನ್ನು ಹಿಂಬಾಲಿಸಬೇಕು. ಅದು ಹೇಗೆ ಹಿಂಬಾಲಿಸಬೇಕು ಗೊತ್ತಾ? ನಾನು ಕ್ರೈಸ್ತವ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದೇನೆ, ನಾನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇನೆ, ನನಗೆ ಕ್ರಿಶ್ಚಿಯನ್ ಹೆಸರಿದೆ, ನಾನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇನೆ. ನೋ 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 ನೋ. ವಿ ನೀಡ್ ದ ರೆವಲೇಷನ್ ಅಬೌಟ್ ಕ್ರೈಸ್ಟ್. ಹಲ್ಲೆಲೂಯಾ. ನಮಗೆ ಯೇಸು ಕ್ರಿಸ್ತನ ಪ್ರಕಟಣೆಯ ಅವಸರ ಇದೆ. ಈ ಪ್ರಕಟಣೆ ಹೊಂದಿದವನು ಪೌಲನು. ಅದಕ್ಕೆ ಅವನಿಗೆ ಅಷ್ಟು ಧೈರ್ಯ ಇತ್ತು ಪ್ರಿಯರೇ. ಒಂದು ದಿನ ಏನಾಯ್ತು ಅಂದ್ರೆ, ಈ ಪೌಲನಿಗೆ ಒಂದು ಸನ್ನಿವೇಶ ಒತ್ತಾಯ ಪಡಿಸ್ತಾ ಇರ್ತದೆ. ಬಾಡಿಯಲ್ಲಿ ಕೂಡ ಒಂದು ಅನಾರೋಗ್ಯ ಇರ್ತದೆ ಅವನಿಗೆ. ಅವನು ಹಿಂಗಿದ್ದ ಅಂತ, ಗುನಿಯಾಗಿ ನಡೀತಿದ್ದ. ಅವಾಗ ಯೇಸು ಸ್ವಾಮಿಗೆ ಈತ ಹೇಳ್ತಾನೆ, ಯೇಸುವೇ, ಈ ಒಂದು ವ್ಯಾಧಿ ನನ್ನಿಂದ ತೊಲಗಿ ಹಾಕ. ಆವಾಗ ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕು. ಹಲ್ಲೆಲೂಯಾ. ನನ್ನ ಕೃಪೆ ನಿನಗೆ ಸಾಕು. ನೋಡ್ರಿ, ನಿಜವಾಗ್ಲೂ ಯೇಸುವನ್ನು ಹಿಂಬಾಲಿಸುವವರು ಹೇಗಿರ್ತಾರೆ ಗೊತ್ತಾ? ಯೇಸುವೆ, ನಿನ್ನ ಕೃಪೆ ಏನು? ನಾನು ನೋಡಿದ್ರೆ ಹಿಂಗ ಬೆಂಡಾಗಿ ನಡೀತಾ ಇದ್ದೀನಿ, ಎಲ್ಲರೂ ನನಗೆ ಅಸಹ್ಯವಾಗಿ ನೋಡ್ತಾರೆ, ನಾನು ನೋಡಿದ್ರೆ ಇಷ್ಟು ಸೇವೆ ಮಾಡ್ತಾ ಇದ್ದೀನಿ ಅಂತ ಪ್ರಶ್ನೆ ಹಾಕಿಲ್ಲ ಪ್ರಿಯರೇ. ಈತನು ಆತನ ಕೃಪೆಯನ್ನು ಹೊಂದಿಕೊಂಡು, ಬಲವನ್ನು ಹೊಂದಿಕೊಂಡು ಮುಂದೆ ಜಾಡಿಸ್ಕೊಂಡು ಸೇವೆ ಮಾಡ್ತಿದ್ದ. ಆಮೆನ್. ನಾನು ಸ್ವಲ್ಪ ಆಳವಾಗಿ ಟೀಚ್ ಮಾಡ್ತಾ ಇದ್ದೇನೆ, ಯಾಕಂದರೆ ಈಗ ನಾವು ಉಪವಾಸ ಪ್ರಾರ್ಥನೆ ಮುಗಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಹೇಗಿರಬೇಕು ಗೊತ್ತಾ? ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು, ಈ ರೀತಿಯಲ್ಲಿ ಆಯಿತು, ಆ ರೀತಿಯಲ್ಲಿ ಆಯಿತು. ನಾವು ಡೆಲಿಕೇಟ್ ಕ್ರಿಶ್ಚಿಯನ್ಸ್ ಆಗಬಾರ್ದು. ಸ್ವಲ್ಪ ಸ್ಟ್ರಾಂಗ್ ಇರಬೇಕು, ಧೈರ್ಯವಾಗಿರ್ಬೇಕು, ಧೈರ್ಯ ಹೊಂದಿರಬೇಕು. ಧೈರ್ಯ ಬಹಳ ಪ್ರಾಮುಖ್ಯ ಪ್ರಿಯರೇ. ಸೊ ಈ ಧೈರ್ಯ ಅವನಿಗಿತ್ತು. ಒಂದು. ಎರಡನೇದು, ಪ್ರಕಟಣೆ ಇತ್ತು. ಆ ಪ್ರಕಟಣೆ ಏನು ಅಂದರೆ, ಪೌಲನಿಗೆ ಏನೇನು ಕ್ರಿಸ್ತನು ಹೇಳಿದ್ದ ಶಿಷ್ಯರಿಗೆ, ಅದರದ್ದು ಪ್ರಕಟಣೆಯೆಲ್ಲ ಇವನು ಹೊಂದಿಕೊಂಡಿದ್ದ. ಆಮೆನ್. ಯಾರಿಗೆ ಪ್ರಕಟಣೆ, ಕ್ರಿಸ್ತನ ಪ್ರಕಟಣೆ ಸಿಕ್ತತೋ ಅವರು ಆಚಾರಗಳನ್ನು ಫಾಲೋ ಮಾಡಲ್ಲ, ಕ್ರಿಸ್ತನನ್ನು ಫಾಲೋ ಮಾಡ್ತಾರೆ. ಈ ಪೌಲನಿಗೆ ಯಾಕೆ ಇಷ್ಟು ಧೈರ್ಯ, ಯಾಕೆ ಇಷ್ಟು ಜಿದ್ದು ಯೇಸುವಿನ ಮೇಲೆ, ಸೇವೆಯ ಮೇಲೆ ಅಂದರೆ, ಒಂದೇ ಒಂದು, ಅವನಿಗೆ ಧೈರ್ಯ ಇತ್ತು. ಎರಡನೇದು, ಅವನಿಗೆ ಪ್ರಕಟಣೆ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ಆ ಪ್ರಕಟಣೆ ಏನು ಗೊತ್ತಾ? ಈಗ ಯೇಸು ಬಿಲ್ಡಿಂಗ್ ಅಲ್ಲಿ ಇಲ್ಲ, ನನ್ನಲ್ಲಿದ್ದಾನೆ. ಹಲ್ಲೆಲೂಯಾ.
ಯೇಸು ಈಗ ಕಟ್ಟಡದಲ್ಲಿಲ್ಲ, ಈಸ್ ಇನ್ ಮೀ, ಕ್ರೈಸ್ಟ್ ಇಸ್ ಇನ್ ಮೀ, ಈಗ ನನ್ನಲ್ಲಿ ಇದ್ದಾನೆ. ಆ ಪ್ರಕಟಣೆ ನಮಗಿರಬೇಕು. ನಾವೇನು ಮಾಡ್ತೀವಿ ಗೊತ್ತಾ? ಅಯ್ಯೋ ನನಗೆ ಯಾರಿಲ್ಲ, ನಾನು ಒಬ್ಬ. ನಿಜವಾಗ್ಲೂ ಒಬ್ಬರೇ ನೀವು. ಆದರೆ ಯಾವಾಗ ಈ ಪ್ರಕಟಣೆ ಸಿಗ್ತದೆ, ನನ್ನ ಜೊತೆ ಯೇಸು ಇದ್ದಾನೆ, ನನ್ನ ಜೊತೆ ಯೇಸು ಇದ್ದಾನೆ, ನನ್ನ ಜೊತೆ ಯೇಸು ಇದ್ದಾನೆ, ನೀವು ಅಳೋದು ನಿಲ್ಲಿಸಿ ಸಂತೋಷ ಪಡ್ತೀರಿ. ಈ ಪೌಲನಿಗೆ ಆ ಪ್ರಕಟಣೆ ಸಿಕ್ಕಿತ್ತು ಪ್ರಿಯರೇ. ಸೊ ಪ್ರಕಟಣೆ ಅಂದ್ರೆ ಮುಚ್ಚಲ್ಪಟ್ಟಿದ್ದು ಅದು ತೆರೆಯಲ್ಪಡೋದೇ ಪ್ರಕಟಣೆ. ನಿಮಗೆ ಗೊತ್ತಾ, ಈಗ ಮುಚ್ಚಲ್ಪಟ್ಟಿದ್ದು ತೆರೆಯಲ್ಪಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾವುದು ಸೀಕ್ರೆಟ್ ಇಲ್ಲ. ಈಗ ಕ್ರಿಸ್ತನಲ್ಲಿ ಬಂದವರಿಗೆ ಯಾವುದು ರಹಸ್ಯ ಇಲ್ಲ. ಈಗ ಎಲ್ಲ ತೆರೆಯಲ್ಪಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಯೇಸು ಸ್ವಾಮಿ ಸತ್ತೋದಾಗ ಒಂದು ಪರದೆ ಹರಿದೋಯ್ತಲ್ಲಿ, ಒಂದು ಪರದೆ ಹರಿದೋಯ್ತು. ಯಾಕೆ ಗೊತ್ತಾ? ಆ ಟೈಮಲ್ಲಿ ಅಂಗಳ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಇರ್ತಾ ಇತ್ತು. ಅಂಗಳ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಅತಿ ಪರಿಶುದ್ಧ ಸ್ಥಳದಲ್ಲಿ ಎಲ್ಲರೂ ಪ್ರವೇಶ ಮಾಡಕ್ ಆಗ್ತಿದ್ದಿಲ್ಲ, ಓನ್ಲಿ ಯಾಜಕರು ಮಾತ್ರ ಹೋಗ್ಬೇಕಾಯಿತು ಆ ಟೈಮಲ್ಲಿ, ಹಳೆ ಒಡಂಬಡಿಕೆಯಲ್ಲಿ. ಆದರೆ ಈಗ ಆ ರೀತಿಯಲ್ಲಿ ಅಲ್ಲ ಪ್ರಿಯರೇ. ಈಗ ಆ ಪರದೆ ಹರಿದೋಗ್ಬಿಟ್ಟಿದೆ. ಆ ಪರದೆ ಯಾಕೆ ಹರಿದೋಗಿದೆ ಅಂದ್ರೆ, ಈಗ ಎಲ್ಲ ಮುಚ್ಚು ಬಯಲಾಗಿದೆ. ಈಗ ಕ್ರಿಸ್ತನು ನಮ್ಮ ಒಳಗಡೆ ಬಂದು ವಾಸಿಸ್ತಾ ಇದ್ದಾನೆ. ಇನ್ ದ ಓಲ್ಡ್ ಟೆಸ್ಟಮೆಂಟ್, ಹಳೆ ಒಡಂಬಡಿಕೆಯಲ್ಲಿ ದೇವರ ಪ್ರಸನ್ನತೆ ಮಂಜೂಷ ಪೆಟ್ಟಿಗೆಯಲ್ಲಿ ಇರ್ತಾ ಇತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಪ್ರಸನ್ನತೆ ಮಂಜೂಷ ಪೆಟ್ಟಿಗೆ ಅಲ್ಲ, ಆ ಮಂಜೂಷ ಪೆಟ್ಟಿಗೆ ನಾನು ನೀವೇ ಆಗ್ಬಿಟ್ಟಿದ್ದೇವೆ. ನೀವು ನಂಬಬೇಕು, ಯೇಸು ನಿಮ್ಮಲ್ಲಿ ಇದ್ದಾನೆ. ನಾನು ದೇವರ ಮಂಜೂಷ ಪೆಟ್ಟಿಗೆ, ನಾನು ದೇವರ ಆಲಯ, ನನ್ನ ಒಳಗಡೆ ದೇವರ ಆತ್ಮನು ವಾಸಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಹೂ ಇಸ್ ರಿಯಲ್ ಫಾಲೋವರ್ಸ್? ಯಾರು ನಿಜವಾದ ಹಿಂಬಾಲಿಕರು? ಕಂಪ್ಲೀಟ್ ಆಗಿ ಲೋಕಕ್ಕೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಯೇಸುವನ್ನು ಹಿಂಬಾಲಿಸುವವರೇ ನಿಜವಾದ ಹಿಂಬಾಲಿಕರು. ಯೇಸು ಸ್ವಾಮಿ ಹೇಳ್ದ, ಒಬ್ಬ ವ್ಯಕ್ತಿ ಎರಡು ಯಜಮಾನರನ್ನು ಸೇವೆ ಮಾಡಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಇನ್ನೊಂದು ಉದಾಹರಣೆ ಹೇಳ್ದ, ಎರಡು ದೋಣಿಯಲ್ಲಿ ಕಾಲನ್ನು ಇಡಬೇಡ್ರಿ, ಅಲೆಗಳು ತುಫಾನ್ಗಳು ಬಂದ್ರೆ ಬಿದ್ದು ಬಿಡ್ತೀರಿ. ಹಲ್ಲೆಲೂಯಾ. ನೀವು ಯೇಸುವನ್ನು ನಂಬಿದ್ರೆ, ನೀವು ಯೇಸುವನ್ನು ಹಿಂಬಾಲಿಸಕ್ಕೆ ಪ್ರಾರಂಭ ಮಾಡಿದ್ರೆ, ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, 50-50 ಜೀವಿತ ನಾವು ಜೀವಿಸಬಾರ್ದು. ಅಂದರೆ ಲೋಕ, ನಾನು, ಅಡ್ಜಸ್ಟ್ಮೆಂಟ್ ನೋ, ಅಡ್ಜಸ್ಟ್ಮೆಂಟ್ ಇಲ್ಲ. ಅದಕ್ಕೆ ಬಾಯ್ ಟಾಟಾ ಬಾಯ್ ಬಾಯ್. ಆಗ ಮಾತ್ರ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನೀವು ನೋಡ್ತೀವಿ.